ಮುಖಪುಟವೇ ಗೌರಿ ಬಾಮ್ಮ. ಏ ಗೌರಿ, ಸದ್ಯ ನಮ್ ಮನೆಗ್ ಬರಕ್ ಮನ್ಸ್ ಮಾಡಿದ್ಯಲ್ಲ ನೀನು. ಪುಟ್ಟಿ ಹೇಗೆ ಇದ್ಯಾ ಭವತಿ? ತೀನಿ ತಾ ಆತಿ ನಾಕ ತೀನಿ ತಾ ಆತಿ ನಾಕ ತೀನಿ ತಾ ಆತಿ ನಾಕ ತೀನಿ. ನಮಸ್ಕಾರ. ಏನ್ ರಂಗಣ್ಣವ್ರೆ, ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ಪಟ್ನಕ್ಕೆ ಹೋಗ್ಬೇಕು, ನಮ್ ಗೌರಿಗೆ ಗಂಡ್ ನೋಡ್ಬೇಕು. ನಿಮ್ಗೆ ಯಾರಾದ್ರೂ ಒಳ್ಳೆ ಹುಡುಗ ಗೊತ್ತಿದ್ರೆ ಹೇಳಿ. ನಿಮ್ ಗೌರಿಗೆ ಏನ್ ರಂಗಣ್ಣ, ಚೆನ್ನಾಗಿ ಓದ್ಸಿದಿರಿ, ನೋಡಕ್ಕೂ ಚೆನ್ನಾಗಿದ್ದಾಳೆ. ಮದುವೆ ಮಾಡ್ಕೊಳ್ಳೋನು ಪುಣ್ಯ ಮಾಡಿರ್ಬೇಕಷ್ಟೇ. ತಾ ಆತಿ ನಾಕ ತೀನಿ ತಾ ಆತಿ ನಾಕ ತೀನಿ ತಾ ಆತಿ ನಾಕ ತೀನಿ ತಾ ಆತಿ ನಾಕ ತೀನಿ. ಅಳ್ಬೇಡ ಶಂಕರ. ಅಮ್ಮ, ಎಷ್ಟ್ ದಿನ ಅಂತ ಈ ತರ ಅಳ್ತಾ ಇರ್ತೀಯ? ನೀನೇ ದುಃಖ ಪಡ್ಕೊಂಡಿದ್ರೆ ಗೌರಿಗೆ ಸಮಾಧಾನ ಹೇಳೋರು ಯಾರು? ನಮ್ಗಿಂತ ಹೆಚ್ಚಾಗಿ ಅಪ್ಪನ ಹಚ್ಕೊಂಡಿದ್ದಾಳು ಅವಳು. ಈಗ ಒಂಟಿಯಾಗ್ಬಿಡ್ತೀನಿ ಅಂತ ನೊಂದ್ಕೊಂಡಿದ್ದಾಳೆ. ಅಮ್ಮ, ನಿನ್ ಗುರುಗಳ ಹಾಗೆ ಧೈರ್ಯವಂತೆ. ಹೀಗೆ ಅಳ್ತಾ ಕೂತಿದ್ರೆ ಅವ್ರ ಆತ್ಮಕ್ಕೆ ಹೇಗಮ್ಮ ಶಾಂತಿ ಸಿಗುತ್ತೆ? ನೋಡಮ್ಮ ಗೌರಿ, ನೀನು ನಮ್ ಜೊತೆಲಿ ಶ್ರೀರಂಗಪಟ್ಟಣಕ್ಕೆ ಬಂದ್ಬಿಡಮ್ಮ. ಇಲ್ಲಮ್ಮ, ನಾನಿಲ್ಲೇ ಇರ್ತೀನಿ. ಯಾರಿಗೂ ತೊಂದರೆ ಕೊಡದೆ ಇಂಡಿಪೆಂಡೆಂಟ್ ಆಗಿ ಹೇಗಿರೋದು ಅಂತ ನನ್ನ ಗುರುಗಳು ನನ್ಗೆ ಹೇಳ್ಕೊಟ್ಟಿದ್ದಾರೆ. ಅದು ಅಲ್ಲದೆ ಭವತಿ ಜವಾಬ್ದಾರಿ ಬೇರೆ ನನ್ನ ಮೇಲಿದೆ. ನೀನ್ ನಮ್ಗೆ ತೊಂದರೆ ಕೊಡ್ತಿದ್ಯಾ ಅಂತ ಯಾಕೆ ತಿಳ್ಕೊಂತೀಯ ಗೌರಿ? ಅದು ನಿಮ್ಮನೆ ಅಲ್ವಾ? ಅದು ಅಲ್ಲದೆ ಅಪ್ಪನ ಯಾವ ಊರಿಗೆ ಟ್ರಾನ್ಸ್ಫರ್ ಆದ್ರೂ ಅವ್ರ ಜೊತೆಗೆ ಇರ್ತಾ ಇದ್ದಿದ್ ನೀನು. ಅವ್ರ ಮಗಾಗಿ ನಾನು ಅವ್ರ ಆದರ್ಶಗಳನ್ನ ಯಾವ್ದೂ ಅನುಸರಿಸಲಿಲ್ಲ. ಆದ್ರೆ ನೀನು ಅದನ್ನ ಪಾಲಿಸ್ತಾ ಇದೀಯ. ನೀನ್ ನಮ್ ಜೊತೆಗಿದ್ರೆ ನಿನ್ನಲ್ಲೇ ಅಪ್ಪನ್ ಕಾಣ್ತೀವಿ. ಆಗ ನಾನ್ ಬೇಡ ಗೌರಿ, ಭವತಿನೂ ಕರ್ಕೊಂಡು ಹೋಗೋಣ. ಸರಿ, ಆದ್ರೆ ನನಗೆ ಸ್ವಲ್ಪ ಸಮಯ ಕೊಡಿ. ನನಗೆ ನನ್ನದೇ ಆದ ಕೆಲವು ಜವಾಬ್ದಾರಿಗಳಿವೆ. ಅದನ್ನೆಲ್ಲ ಮುಗಿಸಿ ಮುಂದಿನ ವಾರ ಬರ್ತೀನಿ.
ಸರಿಮಾ, ನಿನ್ನ ಆರೋಗ್ಯ ನೋಡ್ಕೊ, ನಾವು ಬರ್ತೀವಿ. ಚೆನ್ನಾಗೋದು ಲಕ್ಷ್ಮಿ. ಮರಿಬೇಡ ಅಂತ ನನ್ನನ್ನು ಇನ್ನೂ ಓದಿಸ್ತಾನೆ ಇದ್ದೀರಾ, ಅದಕ್ಕೆ ನನಗೆ ನಿಮ್ಮ ಆಶೀರ್ವಾದ ಬೇಕು. ನನ್ನ ಆಶೀರ್ವಾದ ಯಾವತ್ತೂ ನಿನ್ ಮೇಲೆ ಇದ್ದೇ ಇದೆಯಮ್ಮ. ಹಾ, ನಾನು ಪೋಸ್ಟ್ ಆಫೀಸ್ ಹೋಗಿ ಡ್ಯಾನ್ಸ್ ಕ್ಲಾಸ್ ಹೋಗಿ ಬರ್ತೀನಿ. ಸರಿಮ್ಮ. ಶಿವಾಯ ಚಂದ್ರಶೇಖರಾಯ ಶಶಿಶೇಖರಾಯ ನಮೋ. ಓಂ ನಮಃ ಶಿವಾಯ. ನಮಸ್ಕಾರ ರಂಗಣ್ಣವ್ರೆ, ಚೆನ್ನಾಗಿದ್ದೀರಾ? ಓ ಶ್ರೀನಿವಾಸ್ ಶೆಟ್ರು, ನಮಸ್ಕಾರ. ನಿಮ್ಮ ಅಂಗಡಿ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಎಲ್ಲ ದೇವ್ರ ಕೃಪೆ, ಚೆನ್ನಾಗಿ ನಡೀತಾ ಇದೆ. ಏನ್ ಪುಟ್ಟ ನಿನ್ ಹೆಸರು? ಬಾವತಿ. ಒಳ್ಳೆ ಹೆಸರು. ಯಾವ ಸ್ಕೂಲು? ಫಸ್ಟ್ ಸ್ಟ್ಯಾಂಡರ್ಡ್ ಕಾರ್ಮೆಲ್ ಕಾನ್ವೆಂಟ್. ಬರ್ತೀವಿ ಗುರುಗಳೇ. ಮಗಳನ್ನ ಸ್ಕೂಲಿಗೆ ಬಿಡ್ಬೇಕು. ಬಿಡುವಿದ್ದಾಗ ಅಂಗಡಿ ಕಡೆ ಬನ್ನಿ. ಸರಿ, ಬರ್ತೀನಿ. ಷಡಾನನಂ ಕುಂಕುಮ ರಕ್ತವರ್ಣಂ. ಎಲ್ಲಿ ಈ ಕಡೆ ತಿರ್ಗೋ. ಸರಿ ಆಯ್ತು. ಚೂರು ಈ ಕಡೆ ಇಟ್ಕೋ. ಭವತಿ ಬಾ ಇಲ್ಲಿ. ಹೋಗು. ಜಂ ತರಿತ ಜೇಣ ತಾ ಜಂ ತರಿತ ಜೇಣ ಜಂ ತರಿತ ಜೇಣ ತಾ ಜಂ ತರಿತ ಜೇಣ. ಕಡತಕ ದಡಿಗೆನೆ ದ ಕಡತಕ ತಾ ತಾ ತಿ ನ ಕ ತಿ ನಿ ತಾಂ ತಾ ತಿ ನ ಕ ಭಿನ್ನ ಕಡತಕ ತಾಂ. ಕಡತಕ ದಡಿಗೆನೆ ದ ಕಡತಕ ದಡಿಗೆನೆ ಧ ಕಡತಕ ದಡಿಗೆನೆ ತಾಂ ತಾ ತಿ ನ ಕ ತಿ ನಿ ತಾಂ ತಾ ತಿ ನ ಕ ತಿ ನಿ ತಾ ಆ ತಿ ನ ಕ ತಿ ನಿ ತಾ ತಾ ಆ ತಿ ನಿ ತಾಂ ತಾ ತಿ ನ ಕ ತಿ ನಿ ತಾಂ ತಾ ತಿ ನ ಕ ತಿ ನಿ ತಾಂ. ಲಕ್ಷ್ಮಿ ನಿಂತ್ಕೊಳ್ಳೆ. ಲಕ್ಷ್ಮಿ, ಲಕ್ಷ್ಮಿ ನಿಂತ್ಕೊಳ್ಳೆ. ಅಲ್ವೇ, ದಿನ ಪೂರ್ತಿ ಹಿಂಗೆ ಓಡಾಡ್ಕೊಂಡು ಕೆಲಸ ಮಾಡ್ತಿರ್ತಿಲ್ಲ, ಶಾಲೆಗೆ ಹೋಗಲ್ವಾ? ಇಲ್ಲ. ಯಾಕೆ? ನಮ್ಮಪ್ಪ ಅಮ್ಮ ಕೂಲಿ ಕೆಲ್ಸಕ್ಕೆ ಹೋಗ್ತಾರಲ್ವಾ, ಅದ್ರಿಂದ ತಮ್ಮದು ನೋಡ್ಕೊಂಡು ಅಡ್ಗೆ ಕೆಲ್ಸನೂ ನಾನೇ ಮಾಡ್ಬೇಕು. ನೋಡು, ನಿನ್ ತಮ್ಮನ್ ಯಾರ್ ಬೇಕಾದ್ರೂ ನೋಡ್ಕೋಬಹುದು. ಅದು ಅಲ್ಲದೆ ಅಡ್ಗೆನೂ ನೀ ಶಾಲೆಯಿಂದ ಬಂದ್ಮೇಲೆ ಮಾಡಬಹುದು. ಆದ್ರೆ ನಿನಗೆ ಶಾಲೆಗೆ ಹೋಗಿ ನಿನ್ನ ಹೆಸರು ಬರೆಯೋದು, ಲೆಕ್ಕ ಮಾಡೋದು ಕಲಿಯಕ್ ಇಷ್ಟನಾ ಹೇಳು? ನನಗೇನೋ ಇಷ್ಟನೇ, ಆದ್ರೆ ನಮ್ಮಮ್ಮ ಹೊಡಿತಾಳೆ. ನಿಮ್ಮಮ್ಮನ ಹತ್ರ ನಾ ಮಾತಾಡ್ತೀನಿ, ಬಾ. ನಿಮ್ಮ ಮನೆ ಎಲ್ಲಿದೆ? ಇಲ್ಲೇ ನಮ್ಮ ಮನೆ. ಬದಿ ತಿಂತಾನೆ ಅಳ್ಬಾರ್ದು. ಬಾ. ಎಲ್ಲೇ ಹೋಗಿದ್ದೆ? ಹೊಡಿತಾಳೆ. ನೋಡ್ಕೊಂಡಿಲ್ಲ, ಅಡಿಗೆ ಮಾಡಿಲ್ಲ.
ಕಸ ನಮಸ್ಕಾರ. ನಿಮ್ ಲಕ್ಷ್ಮಿ ಬಹಳ ಚುರುಕಾಗಿದ್ದಾಳೆ. ಅವ್ನ್ ಯಾಕೆ ಶಾಲೆಗೆ ಕಳಿಸ್ತಿಲ್ಲ ನೀವು? ಅವ್ಳು ಓದಿದ್ರೆ ನಿಮ್ಗೆ ಮುಂದಕ್ಕೆ ಸಹಾಯಕ್ ಬರ್ತಾಳಲ್ವಾ? ನಾವ್ ಊರು ಸುತ್ಕೊಂಬರೋರು ಹೊಟ್ಟೆಗೆ ಸಾಕಾಗಕ್ಕಿಲ್ಲ, ಇನ್ ಸಾಲ್ಗೆಲ್ ಕಳ್ಸೋದು? ಇನ್ 2 ವರ್ಷ ಕಳೆದ್ರೆ ಕೂಲಿಗೆ ಹೋಯ್ತಾಳೆ, ಆಮ್ಯಾಗ ಮದ್ವೆ ಮಾಡಿ ಕಳ್ಸೋದು. ಅವ್ಳು 2 ವರ್ಷನಾದ್ರೂ ಶಾಲೆಗೆ ಹೋದ್ರೆ ಕಡೆ ಪಕ್ಷ ಅವಳ ಹೆಸರು ಬರೆಯೋದು ಲೆಕ್ಕ ಮಾಡೋದನ್ನಾದ್ರೂ ಕಲ್ತ್ಕೋತಾಳೆ. ಇಲ್ಲ ಅಂದ್ರೆ ನೋಡಿ, ಈ ಮಕ್ಕಳಲ್ಲಿ ಅವಳು ಒಬ್ಳಾಗಿ ಬೆಳೀತಾಳೆ. ಅವಳು ಓದೋದು ಬರೆಯೋದು ಕಲ್ತ್ರೆ ಇವ್ರಿಗೆಲ್ಲ ಅವಳೇ ಕಲ್ಸ್ಕೊಳ್ತಾಳೆ. ನಾಳೆಯಿಂದನಾದ್ರೂ ಅವಳನ್ನ ಶಾಲೆಗೆ ಕಳ್ಸಿ. ನೋಡ್ತೀನಿ ಕಣ್ರವ. ಸರಿ. ಲಕ್ಷ್ಮಿ, ನಾಳೆ ಈ ತರ ಎಲ್ಲ ಗಲೀಜಾಗಿ ಬರಬಾರ್ದು. ಲಕ್ಷಣವಾಗಿ ಸ್ನಾನ ಮಾಡ್ಕೊಂಡು ತಲೆ ಬಾಚ್ಕೊಂಡು ನಮ್ಮ ಮನೆ ಹತ್ರ ಬಾ, ಆಯ್ತಾ? ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಸ್ವಲ್ಪ ಇರು ಬಂದೆ. ವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಬಾಯ್ಲಿ ಸದೈಕ ರೂಪ ರೂಪಾಯ ವಿಷ್ಣವೇ ತಗೋ. ಸರ್ವಜಿಷ್ಣವೇ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ 1 ನಿಮಿಷ ಕೊಡಿಲಿ. ಬಂಧನಾತ್ ವಿಮುಚ್ಯತೆ ಲಾ ನಮಃ ವಿಷ್ಣವೇ ಪ್ರಭ ವಿಷ್ಣವೇ ಲಕ್ಷ್ಮಿ, ಓಂ ನಮೋ ವಿಷ್ಣವೇ ಪ್ರಭ ವಿಷ್ಣವೇ ಶ್ರೀ ವೈಶಂಪಾಯನ ಉವಾಚ ಗುರುಗಳೇ, ನಾ ಹೇಳ್ತಾ ಇದ್ನಲ್ಲ ನನ್ ಡಾನ್ಸ್ ಕ್ಲಾಸ್ ನಲ್ಲಿ ಕಸ ಗುಡ್ಸಕ್ ಬರ್ತಾಳೆ ಪುಟ್ಟಲಕ್ಷ್ಮಿ ಅಂತ, ಅವಳೇ ಇವಳು. ಇವತ್ತಿಂದ ನಿಮ್ ಶಾಲೆಯಲ್ಲಿ ಓದಕ್ ಬರ್ತಾಳೆ. ತಗೋ ಲಕ್ಷ್ಮಿ. ಸರಿ. ಅವ್ರ ಜೊತೆಲೇ ಹೋಗು. ಹೋಗು. ಗೌರಿ, ದೀಪ ತಗೊಂಡ್ ಬಾಮ್ಮ. ತರ್ತಾ ಇದ್ದೀನಿ. ಕಾಗದದಲ್ಲಿ ನನ್ ಬಗ್ಗೆನು ಬರ್ದಿದ್ದೀರಾ ತಾನೆ? ನಿನ್ ಬಗ್ಗೆ ಬರೀದೇ ಇದ್ರೆ ನೀನ್ ಸುಮ್ನೆ ಬಿಡ್ತೀಯ ನನ್ನ? ಶಂಕರಂಗೆ, ಅಮ್ಮಂಗೆ, ಅಜ್ಜಿಗೆ ಎಲ್ರಿಗೂ ತಪ್ಪದೆ ಕಾಗದ ಬರೆಯಕ್ ಹೇಳಿ. ಆ ಶಂಕರ ಅಂತೂ ಕಾಗದಾನೇ ಬರೆಯಲ್ಲ. ಅದೆಲ್ಲ ಸರಿ, ನಿನ್ ರಿಸರ್ಚ್ ಸಂಬಂಧಪಟ್ಟ ಬುಕ್ಸ್ ತಗೊಂಡ್ಯಾ? ಬುಕ್ಸ್ ತರಕ್ ಮುಂಚೆ ನಿಮ್ ಹತ್ರ ಮಾತಾಡ್ಬೇಕು ಅನ್ಕೊಂಡೆ. PhD ಸಿನಾಪ್ಸಿಸ್ ಏನೋ ಕಳಿಸ್ಬಿಟ್ಟೆ. ಆದ್ರೆ ಯಾವ ಟಾಪಿಕ್ ಬಗ್ಗೆ ಥೀಸಿಸ್ ಬರೆದ್ರೆ ನಿಮಗ್ ಸರಿ ಅನ್ಸುತ್ತೆ? ಉಪನಿಷತ್ತ, ಬ್ರಹ್ಮಸೂತ್ರಗಳ, ಭಗವದ್ಗೀತೆನ, ವೇದಗಳ ಅಥವಾ ಮಾಡರ್ನ್ ಫಿಲಾಸಫಿನ? ಮಗು, ಎಲ್ಲ ವೇದಗಳ ಸಾರಾನು ಒಂದೇ, ಅಪೌರುಷೇಯ ಗ್ರಂಥಗಳ ಧ್ಯೇಯನೂ ಒಂದೇ. ನೋಡ್ಕಂದ, ನೀನೇನು ಓದ್ತೀಯ ಅನ್ನೋದು ಮುಖ್ಯ ಅಲ್ಲ, ಅವೆಲ್ಲದರ ಜ್ಞಾನನ ನೀನು ಪ್ರತಿನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ತೀಯ ಅನ್ನೋದು ಮುಖ್ಯ. ನೀವ್ ಹೇಳಿದ್ದೆಲ್ಲ ನಿಜಾನೇ, ಪ್ರಯತ್ನ ಪಡ್ತೀನಿ. ಭವತಿ, ನಿಮ್ಮಪ್ಪ ಬರ್ಲಿಲ್ವಾ ನಿನ್ನ ಕರ್ಕೊಂಡು ಹೋಗಕ್ಕೆ? ಇಲ್ಲ, ಅವರು ಬೆಂಗಳೂರಿಗೆ ಹೋಗಿದ್ದಾರೆ. ನಮ್ಮಮ್ಮಂಗೆ ನಾನೇ ಬರ್ತೀನಿ ಅಂದಿದ್ದೆ, ಅದಕ್ಕೆ ಅಮ್ಮನೂ ಬರ್ಲಿಲ್ಲ. ಏ ಲಕ್ಷ್ಮಿ, ಯಾಕೆ ಬೇಗ ಹೋಗ್ತಿದ್ಯಾ? ನಾವು ಬರ್ತೀವಿರೋ. ಇಲ್ಲ, ನಮ್ಮಮ್ಮ ಬೈತಾಳೆ, ನಾನು ಹೋಗ್ತೀನಿ. ನಿಮ್ಮಮ್ಮ ಬೈಯೋದು ಇದ್ದೇ ಇರುತ್ತೆ ಬಿಡೆ, ನಾವು ಬರ್ತೀವಿ. ಸ್ವಲ್ಪ ನಿಲ್ಲೆ. ನಿಂಗ್ ಶಾಲೆ ಇಷ್ಟ ಆಯ್ತಾ? ಭವತಿಗೆ ಹೇಳಿದ್ಯಾ ನಿನ್ ಶಾಲೆಗೆ ಸೇರ್ಕೊಂಡ್ವಿ? ಈ ಎಲ್ಲ ಕಲ್ತ್ಕೊಂಡಿದೀನಿ ಅಂತ. 1, 2, 3 ಡಾಕ್ಟರು ಬರುತ್ತೆ, ಆದ್ರೆ ಇದು ಸರಿಯಾಗಿ ಬರಲ್ಲ. ಬರುತ್ತೆ ಬಿಡು, ನೀನ್ ಬೇಗ ಕಲ್ತ್ಕೋತ್ಯಾ, ಬುದ್ಧಿವಂತೆ. ಭವತಿನೇ ಸ್ವಲ್ಪ ಪೆದ್ದಿ. ನಾನೇನ್ ಪದ್ಯ ಅಲ್ಲ. ತಮಾಷೆ ಮಾಡ್ದೆ ಕಣೆ. ಸೀತಾ ಕಾಗದ ಬರ್ದಿದ್ದಾಳೆ. ಶಂಕರ ಏನೋ ಕೆಲಸ ಬಿಟ್ಟು ಮನೇಲೇ ಇದ್ದಾನಂತೆ. ಅವನ್ ಯಾವತ್ತೂ ಹಾಗೆ, ಯಾರ ಮಾತು ಕೇಳೋದಿಲ್ಲ. ಅವನಿಗೆ ಅವಂದೇ ಹಠ. ಅದಕ್ಕೆ ನೀವ್ಯಾಕೆ ಯೋಚನೆ ಮಾಡ್ತೀರಾ? ಅವನೇನ್ ಚಿಕ್ಕ ಹುಡ್ಗನಾ? ಓದಿದ್ದಾನೆ, ಅವನಿಗೂ ತಿಳುವಳಿಕೆ ಇದೆ. ಬುದ್ಧೆ, ನಮಸ್ಕಾರ ಬುದ್ಧೆ. ನಾನ್ ನಿಂಗ ನಮ್ಮ ಮಗ ಚೆನ್ನಾಗಿ ಓದ್ತವನ. ಚೆನ್ನಾಗಿ ಓದ್ತಿದ್ದಾನೆ ನಿಂಗ, ನೀನೇನು ಯೋಚನೆ ಮಾಡ್ಬೇಡ. ಗೊತ್ತಿ ಬುದ್ಧೆ. ನೋಡಿ, ನಿಮ್ ಅರಳಿ ಕಟ್ಟೆ ಸಿಕ್ತು, ಕೊಡಿ. ನಾರಾಯಣ ಹೆಂಗರ್ ಡೆಲ್ಲಿಗೆ ಹೋಗಿದ್ದಾರೆ. ಇವತ್ ಭಾನುವಾರ ಬೇರೆ, ನಾನೇ ಡಾನ್ಸ್ ಕ್ಲಾಸ್ ತಗೋಬೇಕು. ಬಾ.
ಗುರುಗಳೇ ಹ? ಇಲ್ಲೇ ಮಾತಾಡ್ತಾ ಕುತ್ಕೊಂಡ್ಬಿಡ್ಬೇಡಿ, ಬೇಗ ಮನೆಗ್ ಬನ್ನಿ. ಬರ್ತೀನಿ ನಡಿಯಮ್ಮ. ಗೌರಿ, ಈಗ ನೀನು ಒಬ್ಳೇ ಅಲ್ಲ, ನಿನ್ ಜೊತೆ ನಾವೆಲ್ಲ ಇದ್ದೀವಿ. ಸಮಾಧಾನ ಮಾಡ್ಕೊ. ಗೌರಿ, ಕೈಕಾಲು ತೊಳ್ಕೊಂಡು ಊಟಕ್ಕೆ ಬಾ ಅಮ್ಮ. ಅಜ್ಜಿ ಚೆನ್ನಾಗಿದ್ಯಾ? ಗೌರಿ ಚೆನ್ನಾಗಿದ್ಯಮ್ಮ. ಓಕೆ, ಥ್ಯಾಂಕ್ ಯು. ಮಾವಿನ ವಾಟೆ ಮರದಲ್ಲಿ ಕೋಟೆ. ಶಂಕರ, ನಾನು ಭವತಿನ ಸ್ಕೂಲ್ಗೆ ಸೇರಿಸ್ಬಿಟ್ಟು ಬರ್ತೀನಿ. ನಾನು ನಿನ್ ಜೊತೆಗೆ ಬರ್ಲಾ? ಬೇಡ ಕಣೋ, ಪರವಾಗಿಲ್ಲ. ನೋಡ್ ಗೌರಿ, ನೀನ್ ಏನೇ ಹೇಳ್ಬೇಕಂದ್ರೆ ನಾನು ಕೇಳು, ಸಂಕೋಚ ಪಡ್ಕೋಬೇಡ. ಅಲ್ವೋ ಶಂಕರ, ನಿನ್ನತ್ರ ನಂಗೇನೋ ಸಂಕೋಚ? ಇದೆಲ್ಲ ದಿನನಿತ್ಯ ಸಣ್ಣ ಪುಟ್ಟ ಕೆಲ್ಸಗಳು, ನಾನೊಬ್ಳೇ ಮಾಡ್ಕೋಬಹುದು. ಅಮ್ಮ, ನಾ ಹೋಗ್ಬಿಟ್ಟು ಬರ್ತೀನಿ. ಸರಿಮಾ, ಬಾಯ್. ಬಾಯ್. ಶ್ರೀ ವೆಂಕಟೇಶ್ವರ ಸ್ವಾಮಿನೇ ನಮಃ. ಭಗವಂತ. ಹೇ ಬಳೆಗಳು, ನಂಗೆ ಬಳೆ ತೊಡಿಸ್ತೀರಾ? ಅಯ್ಯೋ, ಅದಕ್ಕೇನಂತೆ, ಬನ್ರವ ಬನ್ನಿ. ಕೂತ್ಕೊಳ್ರವ, ಕೂತ್ಕೊಳ್ಳಿ. ನಿಮ್ಗೆ ಯಾವ ತೊಡಸ್ಲವಾ? ಶಂಕರ, ಯಾವ ಬಳೆ ತೊಡಿಸ್ಕೊಳ್ಳೋ? ನಿನ್ನಿಷ್ಟ. ಸರಿ, ನಿಮ್ಗೆ ಯಾವ್ದು ಚೆನ್ನಾಗಿದೆ ಅನ್ಸುತ್ತೋ ಅದನ್ನೇ ತೊಡಿಸಿ. ಕೈ ಕೊಡ್ರವ. ನಿಸಪ ನಿಸಗ ಗಮ ಪಾಪ ಮಗ ಗಮ ಪಾಪ ಮಗ. ಇಲ್ಲಿ ತೋರಿಸಿದೆ. ಚೆನ್ನಾಗಿದೆ. ನಿಸಗ ಗಮ ಪಾಪ ಮಗ ಗಮ ಪಾಪ ಮಗ. ನಾನು ಈ ಜಾಗಕ್ಕೆ ಚಿಕ್ಕವಳಾಗಿದ್ದಾಗ ಬಂದಿದ್ದೆ. ಸುಮಾರು 20 ವರ್ಷ ಆಗಿರಬಹುದು. ಇಲ್ಲಿ ಜಾತ್ರೆಗೆ ಬಂದಿದ್ವಿ. ಎಲ್ಲ ಅವಾಗಿದ್ದ ಹಾಗೆ ಇದೆ, ಏನು ಬದಲಾಗಿಲ್ಲ. ಥ್ಯಾಂಕ್ಸ್ ಕಣೋ, ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಕ್ಕೆ. ಗೌರಿ, ಜೀವನದಲ್ಲಿ ನೀನು ಏನಾಗಬೇಕು ಅಂತ ಆಸೆ ಪಡ್ತೀಯಾ? ಯಾಕೆ? ಏನಿಲ್ಲ, ಸುಮ್ಮನೆ ಕೇಳಿದೆ.
ನಾನು ಪ್ರೀತಿ ತುಂಬಿರೋ ಮನುಷ್ಯಲಾಗಕ್ಕೆ ಇಷ್ಟಪಡ್ತೀನಿ, ಆದರೆ ಹಾಗಾಗಕ್ಕೆ ಇನ್ನೂ ಪ್ರಯತ್ನ ಪಡ್ತಾ ಇದ್ದೀನಿ. ನಿನ್ ಪ್ರಕಾರ ಪ್ರೀತಿ ಅಂದ್ರೇನು? ಪ್ರೀತಿನ ಅದನ್ನ ಹೇಗೋ ವರ್ಣಿಸೋದು? ಪ್ರೀತಿ ಅಂದ್ರೆ ಸತ್ಯ, ಸುಂದರ, ನಿಸ್ವಾರ್ಥತೆ, ಅನಂತ, ನಿತ್ಯ, ಆತ್ಮೀಯ, ಹಂಚ್ಕೊಳ್ಳೋದು, ಹುಟ್ಟು ಸಾವನ್ನ ಮೀರಿದ್ದು, ಬೇಕು ಬೇಡಗಳನ್ನು ಮೀರಿದ್ದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ನಿನ್ ಕಣ್ಣಿಗೆ ಕಾಣಿಸ್ತಿರೋದು, ಕಾಣಿಸ್ದೇ ಇರೋದು, ಇವೆಲ್ಲ ಪ್ರೀತಿಯ ಪ್ರತಿರೂಪಗಳೇ. ಆದ್ರೆ ನನ್ನಂತ ಸಾಮಾನ್ಯ ಮನುಷ್ಯರು ಆ ಪ್ರೀತಿನ ಅಳವಡಿಸ್ಕೊಂಡು ಅನುಭವಿಸಕ್ಕೆ ಏನಿಲ್ಲ ಅಂದ್ರೂ ಇನ್ನು 30 ವರ್ಷ ಬೇಕು. ಗೌರಿ, ನೀನ್ ಯಾವಾಗ್ಲೂ ಓದ್ತಿರ್ತೀಯಲ್ಲ, ನಿನ್ ಬೇಜಾರಾಗಲ್ವಾ? ಇಲ್ಲ, ಜ್ಞಾನ ನನ್ನ ಜೀವನ ಸಂಗಾತಿ. ಅದೊಂದೇ ನನ್ನ ಡಾಮಿನೇಟ್ ಮಾಡ್ತಿರೋದು. ಅಂದ್ರೆ ನಿನ್ ಜೀವನ ಸಂಗಾತಿಯಾಗಿ ಒಬ್ಬ ವ್ಯಕ್ತಿ ಬೇಕು ಅನ್ಸಲ್ವಾ? ಮದುವೆನೇ ಆಗಲ್ವಾ ನೀನು? ನಾನೆಲ್ಲೋ ಹೇಳ್ದೆ ಆಗಲ್ಲ ಅಂತ. ಖಂಡಿತ ಆಗ್ತೀನಿ, ಆದ್ರೆ ನಾನು ಇಷ್ಟಪಡೋಂಥ ಗಂಡು ಸಿಕ್ಕಾಗ. ಹಾಗಾದ್ರೆ ನಿನ್ ಗಂಡ ಹೇಗಿರ್ಬೇಕು ಅಂತ ಕನ್ಸ್ ಕಂಡಿದ್ಯಾ ಅನ್ನೋ? ಇಂಟ್ರೆಸ್ಟಿಂಗ್. ಹೇಗಿರ್ಬೇಕು ಅವನು? ದಿನ ಬೆಳಿಗ್ಗೆ ನನಗೋಸ್ಕರ ಹಾಡು ಹೇಳಿ ಎಬ್ಬಿಸ್ಬೇಕು, ರಾತ್ರಿ ಹಾಡು ಹೇಳಿ ಮಲಗಿಸ್ಬೇಕು. ಅವನ ಕೆಲಸದಲ್ಲಿ ಎಷ್ಟೇ ಬ್ಯುಸಿ ಆಗಿದ್ರು ಅಟ್ಲೀಸ್ಟ್ 1 ನಿಮಿಷನಾದ್ರೂ ನನ್ನ ಮುದ್ದು ಮಾಡಬೇಕು. ನಾನೇನೇ ತಪ್ಪು ಮಾಡಿದ್ರು ನನಗೆ ಪ್ರೀತಿಯಿಂದ ಒಂದು ಮುತ್ತು ಕೊಟ್ಟು ನನ್ನ ತಿದ್ದಬೇಕು. ದಿನಕ್ಕೆ ಒಂದ್ಸಲನಾದ್ರೂ ಜಗಳ ಆಡಬೇಕು. ನನ್ನ ಎಷ್ಟು ಪ್ರೀತಿಸ್ತಾನೋ ಅದಕ್ಕೆ 10ರಷ್ಟು ಭವತಿನ ಪ್ರೀತಿಸ್ಬೇಕು. ನೋಡೋ, ಇದೆಲ್ಲ ಸೇರಿ ಒಟ್ನಲ್ಲಿ ನನ್ನ ಗಂಡ ತಿರುಪತಿ ಶ್ರೀನಿವಾಸರ ತರ ಇರ್ಬೇಕು. ಗೌರಿ, ಇಲ್ಲಿ ಬಾಮ್ಮ. ಏನಮ್ಮ? ತಗೋಮ್ಮ, ಇದು ನಿನಗೆ. ನಾಳೆ ಆದಿಶಂಕರಾಚಾರ್ಯ ಜಯಂತಿ ಅಲ್ವಾ? ದೇವಸ್ಥಾನದಲ್ಲಿ ದೇವ್ರ ನಾಮ ಭಜನೆ ಎಲ್ಲ ಇರುತ್ತೆ. ನಾಳೆ ಬೆಳಗ್ಗೆ ಬೇಗ ಹೋಗ್ಬೇಕು. ಇದನ್ನೇ ಉಟ್ಕೊಂಡು ಬಾ. ಯಾಕಮ್ಮ ಅಳ್ತಿದ್ಯಾ? ಎಲ್ಲೋ ಬಿದ್ದಿದ್ದವಳ ಚಿಕ್ಕ ವಯಸ್ಸಿನಿಂದ ಯಾವುದಕ್ಕೂ ಕಮ್ಮಿ ಮಾಡದೆ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ. ಆದ್ರೆ ನಾನು ನಿಮ್ಗೆ ಏನನ್ನೂ ಕೊಟ್ಟಿಲ್ಲ. ನ್ಯಾಯವಾಗಿ ನೋಡಿದ್ರೆ ನಾನು ನಿಮ್ಮನ್ನೆಲ್ಲ ನೋಡ್ಕೋಬೇಕು. ಆದ್ರೆ ಇಷ್ಟು ದೊಡ್ಡವಳಾದ್ರೂ ನನ್ನ ಯಾವ ಆಸೆಗಳಿಗೂ ಅಡ್ಡ ಬರ್ದೆ ನನ್ನ ಇನ್ನೂ ಓದಿಸೋದ್ರ ಜೊತೆಗೆ ಆಶ್ರಯನೂ ನೀಡಿದ್ದೀರಾ. ಆಯ್ತಾ ನಿನ್ ಗೋಳಾಟ ಅಲ್ಲ? ನಿನ್ ನಮ್ಮನೆ ಮಗಳು ಗೌರಿ, ನಮ್ಮ ತಂದೆ ಪ್ರತಿರೂಪ. ಇದೇನ್ ದೊಡ್ಡದಲ್ಲ. ದೊಡ್ಡದೇನ್ ಕೊಟ್ರು ನಿನ್ ತಗೊಳ್ಳೋಣ ಚೆನ್ನಾಗಿ ಗೊತ್ತು. ಸ್ವಾಭಿಮಾನಿ. ಕೊಡಿಲಿ. ಇಲ್ಲ, ನಂದು. ನನ್ಗೂ ಹಚ್ಚಿ ಗೌರಿ ಅಮ್ಮ. ಸರಿ, ಕೊಡು. ಇವತ್ತ್ಯಾಕೆ ಗೌರಿ ಅಮ್ಮ ಓದೋದ್ ಬಿಟ್ಬಿಟ್ಟು ನೈಲ್ ಪಾಲಿಶ್ ಹಚ್ಕೊಂತಿದ್ದಾರೆ? ನನಗೂ ಹಚ್ಚಿ ಗೌರಿ ಅಮ್ಮ. ಹೋಗ್ಲಿ ಬಿಡಿ. ಏನೋ ಅದು ಅವಳು ಗುಟ್ಟು ಹೇಳಿದ್ದು? ಅದಾ, ನಾವಿಬ್ರು ಜೊತೆ ಕುತ್ಕೊಂಡು ಹೋಮ್ವರ್ಕ್ ಮಾಡ್ಕೊಳ್ಳೋಣ ಬಾ ಅಂತ ಕರೆದೆ ಗೌರಿ ಅಮ್ಮ. 5 ನಿಮಿಷ ಹುಷಾರಾಗಿಟ್ಕೋ, ಹಾಳು ಮಾಡ್ಕೋಬೇಡ. ಸರಿ. ಏ ಶಂಕರ, ನಿಸಪ್ಪ
ನಿಸಗ ಗಮ ಪಾಪ ಮಮ ಮಗ ಗಮ ಪಾಪ ಮಮ ಗಪ ನಿಸಗ ಏನೋ ಮಾಡ್ತಿದ್ಯಾ? ಹಾಕೋ ಶಂಕರ, ಚೆನ್ನಾಗಿ ಹಾಕು. ನೀವಿಬ್ರು ಹೋಮ್ವರ್ಕ್ ಮಾಡ್ಕೊಳ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಆಟ ಆಡ್ತಿದ್ದೀರಾ ಅಲ್ವೋ? ಅವಳಂತೂ ಚಿಕ್ಕ ಹುಡುಗಿ, ನೀನ್ ಅವಳ ಜೊತೆ ಸೇರ್ಕೊಂಡು ಚಿಕ್ಕ ಮಗು ತರ ಆಡ್ತಿದ್ಯಲ್ಲೋ. ನೀನ್ ನನ್ಗಿಂತ ಚಿಕ್ಕವಳು ಆದ್ರೂ ಅಮ್ಮನ್ ತರ ಆಡ್ತೀಯಲ್ಲ ಅಂತ ಹೇಳೋ ಶಂಕರ. ನಿಸಪ ನಿಸಗ ಗಮ ಪಾಪ ಮಮ ಮಗ ಗಮ ಪಾಪ ಮಮ. ಹೌದು, ಮಾಡ್ತೀನಿ. ಇಲ್ಲ ಕಣೋ, ಇವತ್ತಾಗಲ್ಲ, ಸ್ವಲ್ಪ ಕೆಲಸ ಇದೆ. ಹಾಂ, ನಾನು ಫೋನ್ ಮಾಡಿ ಹೇಳ್ತೀನಿ. ಆಯ್ತು, ಓಕೆ ಕಣೋ, ಯಾ ಬಾಯ್. ಏನೇ ಅಷ್ಟೊಂದು ಸೀರಿಯಸ್ ಆಗಿ ಬರಿತಾ ಇದೀಯಾ? ಇದಾ ನನ್ನ PhD ಗೈಡ್ ರವಿ ರಾಜಗೋಪಾಲ್ ಇದಾರಲ್ಲ, ಅವ್ರು ಕೊಟ್ಟಿರೋ ಕೆಲಸ. ಅವರು ವೇದಕ್ಕೂ ವಿಜ್ಞಾನಕ್ಕೂ ಇರೋ ನಿಕಟವಾದ ಸಂಬಂಧದ ಬಗ್ಗೆ ಒಂದು ಪುಸ್ತಕ ಬರೀತಿದ್ದಾರೆ. ಅದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ಕಳಿಸ್ಬೇಕು. ಅವರೇನು ನನ್ನ ಹತ್ರ ಸುಮ್ಮನೆ ಕೆಲಸ ಮಾಡಿಸ್ಕೋತಿಲ್ಲ, ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಗುರುಗಳಿದ್ರೆ ಈ ಎಲ್ಲ ಕೆಲಸಗಳಿಗೂ ಹೆಲ್ಪ್ ಮಾಡ್ತಿದ್ರು. ನಿನ್ನಂಗೆ ಸುಮ್ಮನೆ ಕುತ್ಕೊಂಡು ನೋಡ್ತಿರ್ಲಿಲ್ಲ. ಅಮ್ಮ, ನಂಗೊಂದು ಅನುಮಾನ, ಇವ್ನು ನಿಮ್ಮ ಮಗನೇನಾ ಅಂತ. ನೀವು ನೋಡಿದ್ರೆ ಯಾವಾಗಲೂ ಕೆಲಸ ಮಾಡ್ತಿರ್ತೀರಾ. ಗುರುಗಳು ಅಷ್ಟೇ ತುಂಬಾನೇ ಬುದ್ಧಿವಂತರು. ಆದರೆ ಇವನು ಯಾಕೆ ಯಾವಾಗಲೂ ಹಿಂಗೆ ಸೋಂಬೇರಿ ಥರ ಕೂತಿರ್ತಾನೆ, ಏನೋ ಯೋಚನೆ ಮಾಡಿಕೊಂಡು? ಇಲ್ಲ ಅಂದರೆ ಅದೊಂದು ಫೋನ್ ಹಿಡ್ಕೊಂಡ್ಬಿಡ್ತಾನೆ ಏನೇನೋ ಮಾತಾಡ್ಕೊಂಡು. ಅಮ್ಮ, ನೀವು ಯಾಕೆ ಅವ್ನಿಗಿನ್ನೂ ಮದುವೆ ಮಾಡಿಲ್ಲ? ಏನು ಮದುವೆನಾ ಇವನಿಗ? ಬೇರೆ ಯಾವುದೋ ಜಾತಿ ಹುಡುಗಿನ ಲವ್ ಮಾಡ್ದ, ಅವಳು ಬೇರೆ ಯಾರನ್ನೋ ಮದುವೆ ಮಾಡಿಕೊಂಡು ಸೆಟ್ಲ್ ಆಗ್ಬಿಟ್ಲು. ಅದಕ್ಕೋಸ್ಕರ ಜೀವನದಲ್ಲಿ ಮದುವೆನೇ ಬೇಡ ಅಂತ ಕೂತಿದ್ದಾನೆ. ಅಯ್ಯೋ ಅಮ್ಮ, ನಿಲ್ಸ್ತೀಯ ನಿನ್ ಕತೆನಾ? ಹಿಂಗೆ ನನ್ ಬಾಯಿ ಮುಚ್ಚಿಸ್ತಾನೆ. ನೀನೊಬ್ಳು ಬಾಕಿ ಇದ್ದೆ ಕಣೆ ನನ್ನ ಆಡ್ಕೊಳಕ್ಕೆ. ನಾನು ನಿನಗೆ ಮದುವೆ ಮಾಡಿಸಿ ಆಮೇಲೆ ಮದುವೆ ಆಗೋಣ ಅಂತಿದ್ದೀನಿ. ನಿಂಗೆ ಗೊತ್ತಾ, ನಾನೊಬ್ಳು ಜವಾಬ್ದಾರಿಯುತ ಮಹಿಳೆ. ನಾನೇನಾದ್ರೂ ನಿನ್ನಂಗೆ ಸೋಂಬೇರಿ ಆಗಿದ್ರೆ ಇಷ್ಟೊದ್ಗಾಗ್ಲೇ ಮದುವೆ ಮಾಡ್ಕೊಂಡು ಮನೆ ತುಂಬಾ ಮಕ್ಕಳನ್ನ ಹೆತ್ಕೊಂಡು ಮಧ್ಯಾಹ್ನದೊತ್ತು ಟಿವಿ ನೋಡ್ತಾ ಕೂತಿರ್ತಿದ್ದೆ. ಅಮ್ಮ ತಾಯಿ, ನಾನೇನ ನಿನ್ ತರ ಇದ್ದಿದ್ರೆ ಜವಾಬ್ದಾರಿ ಅನ್ಕೊಂಡು ಊರವ್ರನ್ನೆಲ್ಲ ನೋಡ್ಕೋಬೇಕಾಗಿತ್ತೋ ಏನೋ. ಸುಮ್ನೆ ಏನೇನೋ ಕಾರಣ ಕೊಡ್ಬೇಡ, ನೀನ್ ಸೋಂಬೇರಿ ಅಂತ ಒಪ್ಕೋ. ಅಯ್ಯೋ, ಇಂಜಿನಿಯರಿಂಗ್ ಮುಗಿದ ಮೇಲೆ 10 ವರ್ಷ ಅದು ಯಾವುದೋ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಚೆನ್ನಾಗೇ ಸಂಬಳ ಬರ್ತಿತ್ತು. ಅದನ್ನೆಲ್ಲ ಕೂಡಿಟ್ಕೊಂಡು ಈಗ ಜೀವನದಲ್ಲಿ ಜಿಗುಪ್ಸೆ ಬಂದವನಿಗೆ ಕೂತಿದ್ದಾನೆ. ಸಾಫ್ಟ್ವೇರ್ ಇಂಜಿನಿಯರ್. ಓಂ ಶ್ರೀ ಗೌರೇ ನಮಃ. ಓಂ ಶ್ರೀ ರಾಜರಾಜೇಶ್ವರೈ ನಮಃ. ಮಾಡ್ತಿದ್ಯಾ? ಓಂ ಶ್ರೀ ಮೀನಾಕ್ಷಿ ನಮಃ. ಓಂ ಶ್ರೀ ಅನ್ನಪು. ಅಯ್ಯಯ್ಯೋ, ನಾನ್ ಮಡಿ ಕಣೆ, ಮುಟ್ಕೊಂಡ್ಬಿಟ್ಟಿಯಲ್ಲೇ. ಜಾಣ. ಸರಿ, ಕೈಕಾಲ್ ಮುಖ ತೊಳ್ಕೊಂಡು ಉಪ್ಪಿಟ್ಟು ಮಾಡಿಟ್ಟಿದ್ದೀನಿ, ತಿನ್ನು. ಅಲ್ವೇ? ಅದ್ ಸರಿ, ನೀನ್ ಯಾಕೆ ಇಷ್ಟು ಬೇಗ ಸ್ಕೂಲಿಂದ ಬಂದೆ? ಅಯ್ಯೋ, ಯಾರೋ ಮಿನಿಸ್ಟರ್ ಸತ್ತೋದ್ರಂತೆ, ಅದಕ್ಕೆ ಸ್ಕೂಲ್ ರಜಾ. ನಾನು ತಿಂತೀನಿ. ಪಾಪ, ಯಾವ ಮಿನಿಸ್ಟರ್ ಸತ್ತೋದ್ರೋ ಏನೋ, ಅವಳ ಸಂತೋಷ ನೋಡಿ. ಭವತಿ, ಸಾಕು ನಿದ್ದೆ ಮಾಡಿದ್ದು ಹೇಳೋಕಂದ. ಇನ್ನೂ ಹೋಮ್ವರ್ಕ್ ಬೇರೆ ಮಾಡಿಲ್ಲ. ಊಟ ಮಾಡೋಣ ಬಾ. ಹೇಳೋ ಗಿಣಿ. ಊಟ ಬೇಡ, ಸುಸ್ತಾಗಿದೆ. ಯಾಕೆ? ಮೈಯೆಲ್ಲ ಸುಡ್ತಾ ಇದೆಯಲ್ಲೋ. ಸರಿ, ಚೂರು ಊಟ ಮಾಡ್ಬಿಟ್ಟು ಆಮೇಲೆ ಬಂದು ಮಲ್ಕೊಳ್ತಂತೆ ಬಾ. ನಂಗೆ ಸುಸ್ತಾಗಿದೆ, ನೀನೇ ಹಚ್ಕೋ. ಬಾ. ನಾನು ಎತ್ಕೊಳ್ಳಿ ಅಂತ ಜ್ವರ ಬಂದಿದೆ ಅಂತ ನಾಟಕ ಆಡತ್ತೆ. ಬಂಗಾರದ ಕೋಳಿ ಮೊಟ್ಟೆ ಎಷ್ಟು ಬಾರಮ್ಮ ನೀನು. ಇಲ್ಲೇ ಕೂತಿರು, ಊಟ ತರ್ತೀನಿ. ಊಟ ಮಾಡ್ತೀಯ ಪುಟ್ಟ? ಬಾ. ಏನಾಯ್ತಮ್ಮ? ಏನಾಗಿದೆ ನಮ್ಮ ಮಗುಗೆ? ಅದಕ್ಕ ತುಂಬಾನೇ ಜ್ವರ ಬಂದಿದೆ. ಈಗ ಊಟ ಮಾಡಿಸಿ ಒಂದ್ ಮಾತ್ರೆ ಕೊಟ್ಟು ಮಲಗಿಸ್ತೀನಿ, ಎಲ್ಲ ಸರಿ ಹೋಗುತ್ತೆ. ಹೇಳಪ್ಪ ಬಂಗಾರ, ಹೇಳೋ.
ಆ ಮಾಡು ಕಂದ. ಅವಳು ತುಂಬಾನೇ ಸುಸ್ತಾಗಿದೆ ಕಣೆ. ಬಿ ಪ್ರೋಟೀನ್ ಕೊಡು, ಇಲ್ಲಾಂದ್ರೆ ಹಾಸ್ಪಿಟಲ್ ಹೋಗೋಣವಾ? ಬೇಡ ಶಂಕರ, ಒಂಚೂರು ನೀರು ಕುಡಿ ಕಂದ. ನಾಳೆ ತನಕ ನೋಡೋಣ ಇರು. ಇವತ್ತೊಂದು ಮಾತ್ರೆ ನುಂಗಿ ಮಲಗಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ. ಇನ್ನೊಂಚೂರು ಊಟ ಮಾಡ್ತೀಯ ಕಂದ? ಹೇಳೋ ಕಂದ, ಒಂದೇ ಒಂದು ಮಾತ್ರೆ ನುಂಗ್ಬಿಟ್ಟು ಮಲಗ್ತಿಯಂತೆ. ಹೇಳೋ. ಭವತಿ, ಗೌರಿ ಅಮ್ಮ. ಭವತಿ, ಏನಾಯ್ತು ಕಂದ ನಿಂಗೆ? ಏನಾಯ್ತು ನಮ್ಮ ದೋಸ್ಗೆ? ಏನು ಆಯ್ತು ಕಂದ ನಿಂಗೆ? ಡಾಕ್ಟರ್, ನಿಮ್ ಭವತಿ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬಂದಿದೆ. ಆದ್ರೆ ಈ ಕಾಯಿಲೆಗೆ ಇಲ್ಲಿ ಔಷಧಿ ಕೊಡಕ್ಕಾಗಲ್ಲ. ಒಂದ್ ನಿಮಿಷ, ಬ್ಯಾಂಗ್ಳೂರ್ನಲ್ಲಿ ಡಾಕ್ಟರ್ ಸತೀಶ್ ಅಂತಿದ್ದಾರೆ, ವರ್ಕ್ಹಾರ್ಡ್ ಹಾಸ್ಪಿಟಲ್ ಅಲ್ಲಿ. ಅವ್ರನ್ನ ಮೀಟ್ ಮಾಡಿ. ಓಕೆ, ಹೀಲ್ ಗೈಡ್ ಯು. ಡಾಕ್ಟರ್ ಏನಾಗಿದೆ? ಜಯತೆ ಜಯತೆ. ಸರ್, ಒಂದು ಬಾವುಟ ತಗೊಳ್ಳಿ ಸರ್. 5 ರೂಪಾಯಿ ಅಷ್ಟೇ ಸರ್. ಸತ್ಯಮೇವ ಜಯತೆ. ಜಯತೆ ಜಯತೆ ಜಯತೆ. ಸರ್, 5 ರೂಪೀಸ್ ಸರ್. ಪ್ಲೀಸ್ ಸರ್. Why should I buy an Indian flag? ಅದು सारे जहां से अच्छा. What are you saying? सुखदाम वरदाम मातरम. No. जय हे जय हे जय हे जय 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 हे. I don't understand. Okay, I tell English. Love your country, respect all countries. So you're really very smart. 5 rupees please sir. Madam, ಬಿಡಿ ಮೇಡಮ್. ಅಯ್ಯೋ ಮೇಡಮ್, ನನ್ನ ಬಾವುಟ ಮೇಡಮ್. ನನ್ನ 5 ರೂಪಾಯಿ ಹೋಯ್ತು. ಯಾಕೆ ಶಂಕರ, ಕಾರಲ್ಲಿ ನಿಲ್ಸ್ಕೊಡೋ. ಬಿಡಿ ಮೇಡಮ್. ಅಯ್ಯೋ ಬಿಡಿ ಮೇಡಮ್. ತುಂಬಾ ಚೆನ್ನಾಗಿ ಮಾತಾಡ್ತೀಯಾ. ಎಲ್ಲಿಂದ ಬಂತೋ ನಿಂಗೆ ಇಷ್ಟೊಂದು ಬುದ್ಧಿ? ಅಯ್ಯೋ ಬಿಡಿ ಮೇಡಮ್, ನಿಮ್ಮಿಂದ ನನ್ನ ವ್ಯಾಪಾರ ಎಲ್ಲ ಹಾಳಾಯ್ತು. ನಿಮ್ಮಂತವ್ರು ಎಷ್ಟೊಂದು ಜನ ಬರ್ತಾರೆ, ನಾನು ಚೆನ್ನಾಗಿ ಮಾತಾಡ್ತೀನಿ ಅಂತ ಹೊಗಳ್ಬಿಟ್ಟು ಹೋಗ್ತಾರೆ. ಆದ್ರೆ ಏನ್ ಪ್ರಯೋಜನ? 5 ರೂಪಾಯಿ. ನಿಂತ್ಕೊಳ್ಳೋ. ಏನ್ ನಿನ್ ಹೆಸರು? ರಾಜ ಅಂತ. ಎಷ್ಟನೇ ಕ್ಲಾಸಲ್ಲಿ ಓದ್ತಿದ್ಯಾ? ಸ್ಕೂಲ್ಗೆ ಹೋಗ್ತಿಲ್ಲ. ಸ್ಕೂಲ್ಗೆ ಹೋಗಿದ್ದಿದ್ರೆ ದುಡ್ಡು ಸಂಪಾದನೆ ಮಾಡಕ್ಕೆ ಎಲ್ಲ ಆಗ್ತಿತ್ತು. ನಮ್ಮ ಅಪ್ಪ ಅಮ್ಮನ್ನು ನೋಡ್ಕೊಳಕ್ ಆಗ್ತಿರ್ಲಿಲ್ಲ, ತಂಗಿ ಓದಕ್ಕೂ ಆಗ್ತಿರ್ಲಿಲ್ಲ. ಅದಕ್ಕೆ ನನ್ನ ವಿದ್ಯೆನ ಬೆಳಗ್ಗಿನ ಸಾಯಂಕಾಲ ತನಕ ಈ ಬಿಸಿಲಲ್ಲಿ ಒಣಗಾಕಿದ್ದೀನಿ. ನೀವು ನಿಮ್ಮ ಮಕ್ಕಳನ್ನ ಓದಿಸ್ಕೋತೀರಾ, ನನ್ನೇನು ಓದಿಸ್ತೀರಾ? ಸರಿ ಕೊಡು. ಇಷ್ಟಕ್ಕೂ ಎಷ್ಟು ಕೊಡ್ಬೇಕು? ಇಷ್ಟು ನೀವೇ ತಗೋತೀರಾ ಮೇಡಮ್? ಹೌದು. 10 ಇದೆ, 50 ರೂಪಾಯಿ ಕೊಟ್ಬಿಡಿ. ಸರಿ ಬಾ. ನಿನ್ನಂತ ಬುದ್ಧಿವಂತ ಹುಡುಗನ ಓದಿಸ್ಬೇಕು ಅಂತ ನನಗೆ ತುಂಬಾನೇ ಇಷ್ಟ ರಾಜ. ಆದ್ರೆ ನನ್ನ ಇವತ್ತಿನ ಪರಿಸ್ಥಿತಿಲಿ ಈ ಬಾವುಟಗಳನ್ನ ಮಾತ್ರ ಕೊಂಡ್ಕೊಳ್ಳೋಕೆ ಸಾಧ್ಯ.
ಓಕೆ. ಭವತಿ ನಿಮ್ಗೆ ಏನಾಗ್ಬೇಕು? ಅವಳನ್ನ ನಾವು ನೋಡ್ಕೊಳ್ತಾ ಇದ್ದೀವಿ. ಅವಳು ನನ್ನ ಮಗಳ ತರ. ಹಾಗಾದ್ರೆ ಅವಳ ಪೇರೆಂಟ್ಸ್? ಅವರಿಬ್ರು ಈಗಿಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಓಹೋ, ಐ ಸಿ. ಭವತಿಗೆ ಜ್ವರ ಸುಸ್ತು ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡಾಗ ಈ ರಿಪೋರ್ಟ್ ಪ್ರಕಾರ ಅವಳಿಗೆ ನ್ಯೂಮೋನಿಯಾ ಅಂತ ಬಂದಿದೆ. ಅವಳಿಗೆ ಈ ಹಿಂದೆ ಏನಾದರೂ ಜ್ವರ ಕೆಮ್ಮು ಈ ತರಹದ್ದೇನಾದರೂ ಪದೇ ಪದೇ ಬರ್ತಾ ಇತ್ತಾ? ಮೊದಲು ಬಂದಿರಬಹುದೇನೋ, ಆದರೆ ಈ ಸಲ ಜ್ವರ ಬಂದ್ಮೇಲಂತೂ ತುಂಬಾನೇ ಡಲ್ ಆಗಿದ್ದಾಳೆ. ಏನು ಔಷಧಿ ಕೊಟ್ಟರು ಸರಿ ಹೋಗಲಿಲ್ಲ. ಡಾಕ್ಟರ್, ನೀವು ನ್ಯೂಮೋನಿಯಾ ಅಂದ್ರಲ್ಲ, ಅದು ಭವತಿಗೆ ಯಾಕೆ ಬಂದಿದೆ? ಅವಳ ಬ್ಲಡ್ ರಿಪೋರ್ಟ್, ಚೆಸ್ಟ್ ಎಕ್ಸ್ರೇ, ಸ್ಕ್ಯಾನಿಂಗ್ ಪ್ರಕಾರ ಅವಳಿಗೆ ಇಮ್ಯುನೋ ಡಿಫಿಷಿಯನ್ಸಿ ಇದೆ ಅಂತ ಗೊತ್ತಾಗಿದೆ. ಹಾಗೇನೆ ಅವಳ ಇಮ್ಯುನೋ ಡಿಫಿಷಿಯನ್ಸಿ ಕಾರಣ ಏನು ಅಂತ ತಿಳ್ಕೋಬೇಕಾದ್ರೆ ಅವಳ HIV ಟೆಸ್ಟ್ ಪಾಸಿಟಿವ್ ಆಗಿದೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಡಾಕ್ಟರ್, ಅವ್ಳಿಗೆ HIV ಹೇಗೆ ಬಂತು? ನೋಡಿ, ಹುಟ್ಟಿನಿಂದನೇ HIV ಇನ್ಫೆಕ್ಷನ್ ಅವ್ರ ತಂದೆ ತಾಯಿಯಿಂದ ಟ್ರಾನ್ಸ್ಮಿಟ್ ಆಗಿರುತ್ತೆ. ನಿಮ್ ಭವತಿಗೂ ಹಾಗೆ ಆಗಿರೋದು. ಈಗ ಅವಳಿಗೆ ಹುಟ್ಟಿನಿಂದನೇ ಇರುವಂತಹ HIV ಇನ್ಫೆಕ್ಷನ್ ಜಾಸ್ತಿಯಾಗಿ ಏಡ್ಸ್ ಆಗಿದೆ. ಮಿಸ್ ಗೌರಿ, ಸಮಾಧಾನ ಮಾಡ್ಕೊಳ್ಳಿ. ಈಗೇನು HIV ಏಡ್ಸ್ ಬಗ್ಗೆ ಹೆದರ್ಕೋಬೇಕಾಗಿಲ್ಲ. ನೋಡಿ, ನಿಮ್ ಭವತಿ ಒಬ್ಬಳೇ ಅಲ್ಲ, ಪ್ರಪಂಚದಲ್ಲಿ ಎಷ್ಟೋ ಮಕ್ಕಳು ಈ HIV ವೈರಸ್ ಇಂದ ಸಫರ್ ಮಾಡ್ತಾ ಇದ್ದಾರೆ. ಈಗ ರೋಗನ ಹತೋಟಿಲಿಟ್ಕೊಳ್ಳುವಂತಹ ಟ್ರೀಟ್ಮೆಂಟ್ ಇದೆ, ಆದ್ರೆ ಏಡ್ಸ್ನ ಕ್ಯೂರ್ ಮಾಡುವಂತಹ ಟ್ರೀಟ್ಮೆಂಟ್ ಇನ್ನೂ ಬಂದಿಲ್ಲ. ನೋಡಿ ಗೌರಿ, ನೀವೇನು ಯೋಚನೆ ಮಾಡಬೇಡಿ. ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಬ್ರೀಫ್ ಮಾಡಿ ನಿಮ್ಮ ಭವತಿಗೆ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. ಶಂಕರ, ಭವತಿ ಒಬ್ಬಳೇ ಕೂತಿದ್ದಾಳೆ ಹೊರಗಡೆ. ನೋಡ್ತೀನಿ. ಈ HIV ವೈರಸ್ ಮನುಷ್ಯನ ದೇಹಕ್ಕೆ ಬಂದಾಗ ರೋಗ ನಿರೋಧಕ ಶಕ್ತಿ ತನಗೆ ತಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಬಾ ಕಂದ, ಬಾ ಹೋಗೋಣ. ಬಾರೋ ಬಾರೋ ನನ್ ಕಂದ. ಅಮ್ಮ ಗೌರಿ, ಡಾಕ್ಟರ್ ಏನ್ ಹೇಳಿದ್ರು? ನಮ್ ಕಂದನಿಗೇನು ಆಗಿಲ್ಲ ತಾನೆ? ಏನಿಲ್ಲಮ್ಮ, ಈಗ ಹುಷಾರಾಗೇ ಇದ್ದಾಳೆ. ಸರಿ, ಬೆಳಗಿಂದ ಓಡಾಡಿ ಸುಸ್ತಾಗಿರ್ತೀರಾ, ಬೇಗ ಊಟ ಮಾಡಿ ಮಲ್ಕೊಳ್ಳಿ. ಬಾರೋ ಬಾರೋ ಕಂದ. ಸರಿ, ನೀನು ಹೋಗು. ನೀನು ಬಾ. ಗುರುಗಳೇ, ಏನಮ್ಮ ಗೌರಿ? ಶ್ರೀನಿವಾಸ್ ಶೆಟ್ರು ಮತ್ತೆ ಅವ್ರ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದಾ? ಎಲ್ಲಿ? ಅವ್ರ ಮನೆಯಲ್ಲಿ. ನಡಿ ನಡಿ.
ಅಳ್ಬಾರ್ದಮ್ಮ, ಅಳ್ಬಾರ್ದು ಬಾಮ್ಮ. ಅದೇನಾಗುತ್ತೋ ಏನೋ ಎತ್ಕೊಳ್ಳೋಣ. ಆತ್ಮಹತ್ಯೆ ಜಾಸ್ತಿ ಆಗ್ಬಿಟ್ಟೈತೆ. ಬಾಮ್ಮ ಅಳ್ಬಾರ್ದು ಬಾಮ್ಮ. ನೋಡು ಗಲಾಟೆ ಮಾಡ್ಬಾರ್ದು ಬಾಮ್ಮ. ಬಾ ಪುಟ್ಟ. ಭಗವತಿ ತಿನ್ನು ಬಾಮ್ಮ. ಬಾಮ್ಮ ಇದೆಲ್ಲ ಹೇಗಾಯ್ತು ಇನ್ಸ್ಪೆಕ್ಟರ್? ಅದೇ ನಮಗೂ ಗೊತ್ತಾಗ್ತಿಲ್ಲ. ಅಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳುವಂತದ್ದು ಏನಾಯ್ತು ಶ್ರೀನಿವಾಸ್ ಶೆಟ್ರಿಗೆ? ಮೊನ್ನೆ ತಾನೇ ಸಿಕ್ಕಿದ್ರು, ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ರು. ಪಾಪ ನೋಡು, ಇದ್ದಿದ್ದು ಒಂದ್ ಮಗುನು ಅನಾಥ ಮಾಡ್ಬಿಟ್ಟು ಹೋದ್ರು. ಹೇಳ್ದಷ್ಟು ಕೇಳಯ್ಯ ಇನ್ಸ್ಪೆಕ್ಟರ್. ನಿಮ್ಮ ಎಂಕ್ವೈರಿ ಎಲ್ಲ ಮುಗಿಯೋ ತನಕ ಈ ಮಗು ನಮ್ಮನೇಲೇ ಇರ್ಲಿ, ಆಮೇಲೆ ಇದಕ್ಕೆ ಏನು ವ್ಯವಸ್ಥೆ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರಾಯ್ತು. ಓಕೆ ಸರ್, ನೀವಲ್ದಿರ ಆ ಮಗುನ ಬೇರೆ ಯಾರು ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ? ಅವ್ರ ಕಡೆಯವರು ಬರೋವರೆಗೂ ಮಗು ನಿಮ್ಮನೇಲೇ ಇರ್ಲಿ. ಆದ್ರೂ ನೀವು ನಾಳೆ ಸ್ಟೇಷನ್ಗೆ ಬಂದು ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ. ಆಗಲಿ ಸರ್. ಸರ್ವ ಮಂಗಲ ಮಾಂಗಲ್ಯೇ ಶಿವೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾರಾಯಣಿ ನಮೋಸ್ತುತೆ. ನಾರಾಯಣಿ ನಮೋಸ್ತು. ನಮಸ್ಕಾರ. ಡೆಲ್ಲಿಲಾ? 28-29 ಆಯ್ತು, ಬರ್ತೀನಿ. ನಮೋಸ್ತುತೆ ನಾರಾಯಣಿ ನಾರಾಯಣಿ ನಮೋಸ್ತುತೆ. ಕಡತ ಗದದಿಗೆ ನೆದ, ಕಡತ ಗದದಿಗೆ ನೆದ, ಕಡತ ಗದದಿಗೆ ನೆ ತಾಮ್ ತಾ ತಿ ನ ಕ ತಿ ನೀ ತಾಮ್ ತಾ ತಿ ನ ಕ ದಿನ ಕಡತ ತಾಮ್. ಗೌರಿ ಬಾಮ್ಮ ಇಲ್ಲಿ. ಭಗವತಿಯವರಪ್ಪ ಅಮ್ಮ ಯಾಕಂಗ್ ಮಾಡ್ಕೊಂಡ್ರು ಅಂತ ಏನಾದ್ರು ಗೊತ್ತಾಯ್ತಾ? ಇನ್ನೂ ಇಲ್ಲ ಗುರುಗಳೇ. ಏನ್ ಮಾಡಕ್ಕಾಗತ್ತೆ, ಅದ್ರ ಋಣ ನಿಮ್ ಜೊತೆ ಇತ್ತು ಅನ್ಸತ್ತೆ. ಗೌರಿ, ಈಗ ತಾನೇ ಫೋನ್ ಬಂದಿತ್ತು. ನಾನು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಡೆಲ್ಲಿಗೆ ಹೋಗ್ಬೇಕು. ಬರೋದು 20 ದಿನ ಆಗ್ಬಹುದು. ಅಲ್ಲಿ ತನಕ ಕ್ಲಾಸ್ ತಗೊಳೋದು ನಿಲ್ಸ್ಬೇಡಮ್ಮ. ಸರಿ ಗುರುಗಳೇ, ನೀವೇನು ಯೋಚನೆ ಮಾಡಬೇಡಿ. ತಗೊಮ್ಮ ನಿಮ್ ನೀತಿಗೂ ಸಂಪಾದನೆ. ನಾನು ಬರ್ತೀನಿ. ಗೌರಿ ಬಾಮ್ಮ, ಊಟ ಮಾಡೋಣ. ಮಗುಗೂ ಊಟ ಮಾಡಿಸಿ ಮಲಗಿಸು. ಪಾಪ ಅದಕ್ಕೂ ಹತ್ತು ಸುಸ್ತಾಗಿರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಜೀವನ ಎಷ್ಟು ತಾತ್ಕಾಲಿಕ ಅನ್ಸುತ್ತಲ್ವಾ ಗುರುಗಳೇ? ಈ ಕಂದನ್ ಬಗ್ಗೆ ಯೋಚನೆ ಮಾಡದೆ ಅವರಿಬ್ರು ಆತ್ಮಹತ್ಯೆ ಮಾಡ್ಕೋಬಾರ್ದಾಗಿತ್ತು.
ಗುರುಗಳೇ, ನೀವ್ ನನಗ್ ಮಾನವೀಯತೆ ಏನು ಅನ್ನೋದನ್ನ ಹೇಳ್ಕೊಟ್ರಿ. ಮನುಷ್ಯನಿಗೆ ಜ್ಞಾನ ಎಷ್ಟು ಮುಖ್ಯ ಅನ್ನೋದನ್ನ ತಿಳಿಸ್ಕೊಟ್ರಿ. ಜೀವನದಲ್ಲಿ ಏನೇ ಕಷ್ಟ ಬಂದ್ರು ಎದ್ದು ನಿಂತು ಹೋರಾಡು, ನಿನ್ನಲ್ಲಿ ಆ ಶಕ್ತಿ ಇದೆ, ಜವಾಬ್ದಾರಿಯಿಂದ ಓಡ್ ಹೋಗ್ಬೇಡ ಅಂತ ಹೇಳಿದ್ರಿ. ಆದ್ರೆ ಖಾಲಿ ಕಿತ್ತು ತಿಂತಾ ಇರೋ ಪುಟ್ಟ ದೇಹಕ್ಕೆ, ಸಣ್ಣ ವಯಸ್ಸಿನಲ್ಲೇ ಸಾವು ನಪ್ಕೊಳ್ತಾ ಇರೋ ಶರೀರಕ್ಕೆ ನಾನು ಹೇಗ್ ಜೀವ ಕೊಟ್ಟು ಬದುಕಿಸ್ಕೊಳ್ಳಿ ಅನ್ನೋದನ್ನ ಮಾತ್ರ ಹೇಳ್ಕೊಡ್ದೆ ಹೊರಟೋದ್ರಿ. ಪ್ರಾಣನಾದ್ರೂ ಕೊಡ್ತೀನಿ, ಆದ್ರೆ ಅದನ್ನ ಹೇಗ್ ಕೊಡ್ಲಿ? ಯಾಕೆ ಕಳ್ತಿದ್ಯಾ ಗೌರಿಯಮ್ಮ? ಗೌರಿಯಮ್ಮ, ಗೌರಿ, ಯಾಕೆ ಕಳ್ತಿದ್ಯಾ? ಗೌರಿ, ಏನಾಯ್ತಮ್ಮ? ಯಾಕಮ್ಮ ಅಳ್ತಿದ್ಯಾ? ನನ್ ಕ್ಷಮಿಸ್ಬಿಡಿಮ್ಮ, ನಾನು ನಿಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟೆ. ಸುಳ್ಳ? ಸರಿ, ಅದು ಬಿಡು. ಮೊದಲು ನೀನ್ ಸಮಾಧಾನ ಮಾಡ್ಕೊಮ್ಮ. ಇಲ್ಲಮ್ಮ, ನಾನು ನಿನ್ನೆ ರಾತ್ರಿ ನಿಮ್ಮ ಹತ್ರ ಭವತಿ ಬಗ್ಗೆ ಸುಳ್ಳು ಹೇಳ್ಬಿಟ್ಟೆ. ನಮ್ ಭವತಿಗೆ ಏನಾಗಿದೆ? ನಮ್ ಪುಟ್ಟು ಕಂದಂಗೆ ಗುಣಪಡಿಸಕ್ಕೆ ಆಗದೆ ಇರೋಂತ ಪ್ರಪಂಚದಲ್ಲೇ ಅತಿ ದೊಡ್ಡ ಕಾಯಿಲೆ ಅನ್ನಿಸ್ಕೊಂಡ HIV ಅವಳಲ್ಲಿ ಪಾಸಿಟಿವ್ ಆಗಿದೆ. ಹೌದೇನೋ ಶಂಕರ? ಗೌರಿ ಹೇಳ್ತಿರೋದು ನಿಜಾನಾ? ಅದು ಎಂತ ಕಾಯಿಲೆ ಗೌರಿ? ಗುಣಪಡಿಸಕ್ಕಾಗದೆ ಇರೋಂಥದ್ದು. ಪ್ರಪಂಚ ಎಷ್ಟು ಮುಂದುವರೆದಿದೆ, ಯಾವುದೋ ಒಂದು ಔಷಧಿ ಇದ್ದೇ ಇರುತ್ತೆ. ನೀನ್ ಚೆನ್ನಾಗಿ ವಿಚಾರಿಸಿ ನೋಡಮ್ಮ. ಇಲ್ಲಮ್ಮ, ಇದು HIV ಅಂತ, ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್. ಮನುಷ್ಯನ ದೇಹದಲ್ಲಾಗೋ ರೋಗ ನಿರೋಧಕ ವ್ಯವಸ್ಥೆನ ಕಡಿಮೆ ಮಾಡ್ತಾ ಹೋಗುತ್ತೆ. ಇದು ಮೊದಲು ಅಮೆರಿಕ ದೇಶದಲ್ಲಿ 1981ರಲ್ಲಿ ಕಂಡುಬಂತು. ಹಾಗೆ ಬಹುಜನರ ಲೈಂಗಿಕ ಸಂಪರ್ಕದಿಂದ ಮತ್ತೆ ಬ್ಲಡ್ ಟ್ರಾನ್ಸ್ಫರ್ನಿಂದ ಪ್ರಪಂಚದಾದ್ಯಂತ ಹರಡ್ತಾ ಹೋಯ್ತು. ಆದ್ರೆ ಏನು ತಪ್ಪು ಮಾಡದೆ ಇರೋಂಥ ಇಂಥ ಮಕ್ಕಳಲ್ಲಿ ಹರಡಿರೋದೇ ಅವ್ರ ತಂದೆ ತಾಯಿಗಳು ತಿಳಿದೋ ತಿಳಿದೇನೋ ಮಾಡಿರೋಂಥ ತಪ್ಪುಗಳಿಂದ. ಅದ್ರಲ್ಲಿ ಕೆಲವರು ಬುದ್ಧಿವಂತರಾದ್ರೂ ಶುದ್ಧ ಕಾಮ ಶುದ್ಧ ಪ್ರೇಮಕ್ಕೆ ಪ್ರಾಮುಖ್ಯತೆ ಕೊಡದೆ ಅತಿಯಾಗಿ ನಡೆಸ್ತಾ ಇರೋಂಥ ಲೈಂಗಿಕ ಸಂಪರ್ಕದಿಂದ ಇಂಥ ಮಕ್ಕಳನ್ನ ಸಾವಿನ ದಾರಿ ನಿಲ್ಸಿದ್ದಾರೆ. ಗೌರಿಯಮ್ಮ, ಲೈಂಗಿಕ ಸಂಪರ್ಕ ಅಂದ್ರೆ ಶಂಕರ, ನಿಂತ್ಕೋ. ಭವತಿ ಇಲ್ಲೇ ಇರ್ಲಿ. ನಾವುಗಳೆಲ್ಲ ಇದೇ ತಪ್ಪು ಮಾಡೋದು ಮನೇಲಿ. ಮಕ್ಕಳು ಚಿಕ್ಕವ್ರು ಇರಬಹುದು, ಆದ್ರೆ ಅವ್ರಿಗೆ ಜೀವನದ ಸತ್ಯಾಂಶ ಚಿಕ್ಕ ವಯಸ್ಸಿನಿಂದಾನೇ ಗೊತ್ತಿರಬೇಕು. ಅವ್ರು ಇವತ್ತಿನ ಜೀವನ ಏನು ಅಂತ ತಿಳ್ಕೊಂಡ್ರೆ ತಾನೆ ಮುಂದಿನ ಜೀವನದ ಬಗ್ಗೆ ಒಳ್ಳೆ ನಿರ್ಧಾರ ತಗೊಳಕ್ ಸಾಧ್ಯ ಆಗೋದು. ಕಂದ, ಲೈಂಗಿಕ ಸಂಪರ್ಕ ಅಂದ್ರೆ ಏನು ಅಂತ ನಿಂಗೆ ಆಮೇಲೆ ಹೇಳ್ತೀನಿ. ಗುಣಪಡಿಸೋಕೆ ಔಷಧಿನೇ ಇಲ್ಲ ಅಂದಮೇಲೆ ಯಾವುದೋ ಒಂದು ನಿರ್ಧಾರ ತಗೊಳ್ಳೇಬೇಕಲ್ಲಮ್ಮ. ಅವಳನ್ನ ಈ ಅನಾಥ ಆಶ್ರಮಗಳ ತರ ಬೇರೆ ಯಾವ್ದಾದ್ರೂ ಆಶ್ರಮಕ್ಕೆ ಸೇರಿಸ್ಬೇಕಂತ? ಭವತಿನ ಮನೇಲಿ ಇಟ್ಕೊಂಡ್ರೆ ಈ ಕಾಯಿಲೆ ಬೇರೆಯವ್ರಿಗೂ ಹರಡಲ್ವಾ? ಈಗ ಏನ್ ಮಾಡೋದಮ್ಮ ಗೌರಿ? ನಿರ್ಧಾರ ತಗೊಳಕ್ ಮುಂಚೆ ನಾವ್ HIV AIDS ಬಗ್ಗೆ ಬಹಳಷ್ಟು ವಿಚಾರಗಳನ್ನ ತಿಳ್ಕೋಬೇಕಮ್ಮ. ಈಗ ಸದ್ಯಕ್ಕೆ ಡಾಕ್ಟರ್ ಮೆಡಿಸಿನ್ ಕೊಟ್ಟಿದ್ದಾರೆ. ಇದು ಅಂಟುರೋಗ ಅಲ್ಲ. ಇವಳು ರಕ್ತ ಬೇರೆಯವ್ರ ರಕ್ತದಲ್ಲಿ ಬೆರೆತಾಗ ಮಾತ್ರ ಇವಳು ರಕ್ತದಲ್ಲಿರೋ AIDS ವೈರಸ್ಸು ಇನ್ನೊಬ್ರ ದೇಹಕ್ಕೆ ಟ್ರಾನ್ಸ್ಫರ್ ಆಗೋದು. ಚಿಕ್ಕ ಮಕ್ಕಳಿಂದ ಈ ಕಾಯಿಲೆ ಬ್ಲಡ್ ಟ್ರಾನ್ಸ್ಫರ್ ಬಿಟ್ರೆ ಇನ್ಯಾವ ತರದಲ್ಲೂ ಹರಡಕ್ ಸಾಧ್ಯ ಇಲ್ಲಮ್ಮ. ಹಾಗಾದ್ರೆ ಈ ತರಹದ ಮಕ್ಕಳು ಇನ್ನು ಎಷ್ಟು ವರ್ಷ ಬದುಕಿರ್ತಾರೆ ಗೌರಿ? ಹುಟ್ಟಿನಿಂದಾನೇ HIV ಪಾಸಿಟಿವ್ ಆದ್ರೆ ಕೆಲವು ವರ್ಷಗಳ ನಂತರ ಎಡಬಿಡದೆ ಜ್ವರ ಬರೋದು, ಸುಸ್ತಾಗೋದು, ಇವೆಲ್ಲ ಏಡ್ಸ್ನ ಲಕ್ಷಣಗಳು. ಏಡ್ಸ್ ಕನ್ಫರ್ಮ್ ಆದ್ಮೇಲೆ ಮಕ್ಕಳು ತಪ್ಪದೆ ಮೆಡಿಸಿನ್ ತಗೊಳ್ಳೇಬೇಕು. ಇದೆಲ್ಲ ಮಾಡಿದ್ರು ಇಷ್ಟೇ ದಿನ ಇಷ್ಟೇ ವರ್ಷ ಅಂತ ಯಾವುದು ಖಚಿತವಾಗಿ ಹೇಳಕ್ಕಾಗಲ್ಲ. ಮಕ್ಕಳ ಲೈಫ್ ಟೈಮ್ ಜಾಸ್ತಿ ಮಾಡಬೇಕು ಅಂತಾನೆ ಸೈಂಟಿಸ್ಟ್ ಇನ್ನು ರಿಸರ್ಚ್ ನಡೆಸ್ತಾನೆ ಇದ್ದಾರೆ. ಆದ್ರೂ ಈ ಮಕ್ಕಳು ಹುಟ್ಟಿನಿಂದ ಸಾಯೋ ತನಕ ದೇಹನ ಕಿತ್ತು ತಿನ್ನೋ ಕಾಯಿಲೆ ಜೊತೆನೆ ಬದುಕಿರ್ಬೇಕು. ಅದು ಅನಿವಾರ್ಯ.
ಹಾಗೇನೆ ಕಂದನು ಇಷ್ಟೇ ದಿನ ಇಷ್ಟೇ ವರ್ಷ ಅಂತ ಯಾವುದು ಖಚಿತವಾಗಿ ಹೇಳಕ್ಕಾಗಲ್ಲ. ಹಲೋ ಡಾಕ್ಟರ್. ಓ ಹಲೋ. ಹಾಯ್ ಹಾಯ್ ಭವತಿ. ಯಾವ ಚಾಕ್ಲೇಟ್ ತಗೊಂತಿದ್ಯೆ? ನಿಮ್ ಭವತಿಗೆ ಟ್ರೀಟ್ಮೆಂಟ್ ಶುರು ಮಾಡಿದ್ರ? ಹಾ, ನೀವ್ ಹೇಳ್ದಾಗೆ ಡಾಕ್ಟರ್ ಸತೀಶ್ನ ಮೀಟ್ ಮಾಡಿದ್ವಿ. ಅವ್ರು ನಮಗ್ ತುಂಬಾನೇ ಧೈರ್ಯ ಹೇಳಿ ಅವಳನ್ನ ಹೇಗ್ ನೋಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದಾರೆ. ಆದ್ರೂ ಅವಳನ್ನ ಮನೇಲಿ ಇಟ್ಕೊಂಡು ನೋಡ್ಕೊಳ್ಳೋದು ನಿಮಗೆ ಕಷ್ಟ ಆಗಲ್ವಾ? ಪಾಪ, ಎಷ್ಟೋ ಜನ ಮಕ್ಕಳು ನೋವು ಅನುಭವಿಸ್ತಿದ್ದಾರೆ. ಎಷ್ಟು ವಿಚಿತ್ರ ನೋಡಿ, ನಮ್ಮನೆ ಮಕ್ಳಿಗೆ ಕಾಯಿಲೆ ಬಂದಾಗ ಮಾತ್ರ ನಮ್ಗ ನೋವಿನ ಅರಿವಾಗುತ್ತೆ. ಪಿಂಕ್ ಕಲರ್ ನೋಡಿ, ಅದು ಚೆನ್ನಾಗಿರುತ್ತೆ. ಇತ್ತೋಳೋಣ. ಸರಿ, ನಾ ಬರ್ತೀನಿ. ಪೈಸಾ ತುಂಬಾ ಚೆನ್ನಾಗಿರುತ್ತೆ ಅಲ್ವಾನೆ? ಸರಿ, ಬಾಯ್ ಬಾಯ್. ಗೌರಿಯಮ್ಮ ಇದ್ದೆ ಕೊಡಿ. ರಮ್ಯಾ, ಭವತಿ ನಿಂಗೆ ಕ್ಲೋಸ್ ಫ್ರೆಂಡಾ? ನಾವಿಬ್ರು ಜೊತೆಲೇ ಆಟ ಆಡ್ತೀವಿ, ಜೊತೆಲೇ ಊಟ ಮಾಡ್ತೀವಿ. ಅವಳು ಈ ವರ್ಷ ನಮ್ಮ ಸ್ಕೂಲಿಗೆ ಸೇರ್ಕೊಂಡಲ್ವಾ, ಅದಕ್ಕೆ ಅವಳಿಗೆ ಜಾಸ್ತಿ ಜನ ಫ್ರೆಂಡ್ಸ್ ಇಲ್ಲ. ಒಂದೊಂದ್ಸಲ ಅವಳು ಕ್ಲಾಸಿಗೆ ಫಸ್ಟ್ ಬರ್ತಾಳೆ, ಒಂದೊಂದ್ಸಲ ನಾನು ಫಸ್ಟ್ ಬರ್ತೀನಿ. ಸರಿ, ಆದ್ರೆ ಇನ್ಮೇಲಿಂದ ಅವಳ ಜೊತೆ ಇರೋದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊ. ಅವಳ ಜೊತೆ ಮಾತಾಡಿಸ್ಬೇಡ ಅಂತ ಹೇಳ್ತಿಲ್ಲ, ಮಾತಾಡ್ಸು. ಆದ್ರೆ ಅವಳ ಜೊತೆ ಊಟ ಮಾಡೋದು, ಒಟ್ಟಿಗೆ ಆಟ ಆಡೋದಾಗ್ಲಿ, ಇಲ್ಲ ಪಕ್ಕದಲ್ಲಿ ಕೂತ್ಕೊಂಡು ಒಬ್ರನ್ನೊಬ್ರು ಪರಿಚಯ ಆಡೋದು, ಇದು ಯಾವುದು ಮಾಡಬಾರ್ದು. ಓಕೆ? ಯಾಕೆ? ಅದನ್ನೆಲ್ಲ ಮನೆಗೆ ಹೋದ್ಮೇಲೆ ಡೀಟೇಲ್ ಆಗಿ ಹೇಳ್ತೀನಿ. ಗೌರಿಯಮ್ಮ, ನೀನಿನ್ನ ಮಲ್ಗಿಲ್ವಾ? ಅದೇನೋ ಹೇಳ್ತೀನಿ ಅಂದಿದ್ಯಲ್ಲ. ಏನೋ ಅದು ಕಂದ? ಅದೇ ಅಜ್ಜಿ ಹತ್ರ ಆಮೇಲೆ ಹೇಳ್ತೀನಿ ಅಂದಿದ್ಯಲ್ಲ. ಅದೇನೋ ಲೇಂಗಿ ಸಂಪರ್ಕ, ಅದೇನೋ ವರ್ಡೇ ಮರ್ತೋಗ್ತಾ ಇದೆ. ಓ, ಅದ ಲೈಂಗಿಕ ಸಂಪರ್ಕ. ಅದು ನಾನು ನಿಂಗೆ ಹೆಂಗೆ ಹೇಳಿ? ಅಜ್ಜಿ ಇನ್ನು ಮಲಗಿಲ್ಲ, ಹಾಗಂದ್ರೆ ಏನು ಅಂತ ಅಜ್ಜಿಗೂ ಗೊತ್ತಿಲ್ಲ. ಈಗ ನಿನಗೆ ಹೇಳಿದ್ರೆ ಅಜ್ಜಿನೂ ಕೇಳಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಇನ್ನೊಂದಿನ ನಾನೇ ಜ್ಞಾಪಕ ಇಟ್ಕೊಂಡು ನಿನ್ಗೆ ಹೇಳ್ತೀನಿ, ಆಯ್ತಾ? ಮಲ್ಕೋಕಂದ. ಯಾರೋ ಹತ್ರ ಹೋಗ್ಬೇಡಿ. ಸೈಲೆನ್ಸ್. ಯಾಕೆ ಭವತಿ ಒಬ್ಳನ್ನ ದೂರ ಕೂಡ್ಸ್ಬಿಟ್ಟಿದ್ದೀರಾ? ಜಗಳನಾ? ಮಿಸ್, ಅವಳ ಹತ್ರ ಹೋಗ್ಬೇಡಿ ಮಿಸ್. ಅವಳಿಗೆ HIV ಅಲ್ಲಲ್ಲ AIDS ಇದೆ ಮಿಸ್. ರಮ್ಯಾ, ಗೊತ್ತಿಲ್ಲದೆ ಹಾಗೆಲ್ಲ ಏನೇನೋ ಮಾತಾಡ್ಬಾರ್ದು, ಅದೆಲ್ಲ ಸುಳ್ಳು. ಅದ್ ಸರಿ, ಇದೆಲ್ಲ ಯಾರು ನಿಮ್ಗೆ ಹೇಳ್ಕೊಟ್ಟಿದ್ದು? ಇಲ್ಲ ಮಿಸ್, ನಾನು ಹೇಳ್ತಿರೋ ನಿಜ. ನಮ್ಮ ಅಪ್ಪ ಡಾಕ್ಟರ್, ಅವ್ರೇನ್ ಸುಳ್ಳು ಹೇಳಲ್ಲ. ಅವರೆಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು. ಸರಿ ಸರಿ, ನಮಗ್ ಗೊತ್ತಿಲ್ದಿರೋ ವಿಷಯದ ಬಗ್ಗೆ ಮಾತಾಡೋದು ಬೇಡ. ಕಮ್ ಆನ್, ಟೇಕ್ ಯುವರ್ ಸೀಟ್. ಗೌರಿಯಮ್ಮ, ಏನ್ ಕಂದ? ಯಾಕೆ ನಾನು ಯಾರು ಮುಟ್ಟಿಸ್ಕೊಳಲ್ಲ, ಮಾತಾಡ್ಸೋದು ಇಲ್ಲ, ಆಟಕ್ಕೂ ಸೇರಿಸ್ಕೊಳಲ್ಲ. ನಿನ್ನೆಲ್ಲರೂ ತುಂಬಾ ಇಷ್ಟಪಡ್ತಾರೆ. ಯಾರ್ ಕಂದ ನಿಂಗೆ ಆತರ ಮಾಡ್ತಾ ಇರೋದು? ಆ ಡಾಕ್ಟ್ರು ಮಗಳು ರಮ್ಯಾ ಇಲ್ವಾ, ಅವಳು ಎಲ್ರಿಗೂ ಹೇಳ್ಕೊಟ್ಟಿದ್ದಾಳೆ ಭವತಿ ಹತ್ರ ಹೋಗ್ಬೇಡಿ, ಅವಳಿಗೆ AIDS ಇದೆ ಅಂತ. ಅದಕ್ಕೆ ಯಾರು ನನ್ನ ಜೊತೆ ಕೂತ್ಕೊಳ್ಳಲ್ಲ. ಹೋಗ್ಲಿ ಬಿಡು ಕಂದ, ಅವ್ರಿಗೆಲ್ಲ ಗೊತ್ತಿಲ್ಲ. ನಾನ್ ನಿಮ್ ಟೀಚರ್ ಹತ್ರ ಬಂದು ಮಾತಾಡ್ತೀನಿ. ತಿರುಗು, ಬೇಗ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತೀಯಂತೆ.
ನನ್ನ ಇಲ್ಲಿಗೆ ಕರ್ಕೊಂಡು ಬಂದೆ? ಗೊತ್ತಿಲ್ಲ. ಪ್ರಪಂಚ ಎಷ್ಟು ದೊಡ್ಡದಾಗಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಆದ್ರೆ ಎಷ್ಟು ದೊಡ್ಡ ಪ್ರಪಂಚದಲ್ಲಿ ನಾವ್ಯಾಕೆ ಇಷ್ಟು ಪುಟ್ಟದಾಗಿದ್ದೀವಿ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಗೌರಿಯಮ್ಮ ನೋಡಿ, ಮೋಡಗಳು ಎಷ್ಟು ಚೆನ್ನಾಗಿ ಹೋಗ್ತದೆ. ಆ ಮೋಡಗಳು ಅಷ್ಟು ದೂರ ಹೊಟ್ಟೋದ್ರೆ ಮತ್ತೆ ಇಲ್ಲಿಗೆ ವಾಪಸ್ ಬರಲ್ವಾ? ನಮ್ಮ ಮಮ್ಮಿ ಡ್ಯಾಡಿ ತರನಾ? ಹೌದು ಪುಟ್ಟ. ಅಪ್ಪ ಅಮ್ಮ ಈ ವಿಷಯ ನಂಗೆ ಹೇಳಲಿಲ್ಲ. ಆದ್ರೆ ಎಷ್ಟೊಂದು ದಿನ ನನ್ನ ಕನ್ಸಿನಲ್ಲಿ ಬರ್ತಾರೆ, ಏನೇನೋ ಮಾತಾಡ್ತಾಳ ಅಂತ ಕಂಡ್ಬಿಟ್ರೆ ಪಕ್ಕದಲ್ಲಿ ನಿತ್ಯ. ಅಪ್ಪ ಅಮ್ಮನ ನೋಡ್ಬೇಕು ಅಂತ ತುಂಬಾ ಅನ್ಸುತ್ತೆ ಗೌರಿಯಮ್ಮ. ಅವ್ರು ಯಾಕೆ ನಂಗೆ ಹೇಳ್ದೆ ಸತ್ತೋದ್ರು? ಗೊತ್ತಿಲ್ಲ. ಅದೇ ಅವತ್ತು ನಾವೆಲ್ಲ ಇದ್ದಾಗ ನೀನ್ ಅಜ್ಜಿ ಹತ್ರ ಹೇಳ್ತಿದ್ಯಲ್ಲ, ಭಗವತಿಗೇನೋ ದೊಡ್ಡ ಕಾಯಿಲೆ ಬಂದಿದೆ ಅಂತ. ಅದ್ ಅವ್ರಿಗೂ ಬಂದಿತ್ತಾ? ಅದಕ್ಕೆ ಅಷ್ಟು ಬೇಗ ಸತ್ತೋದ್ರಾ? ನಿನಗೆ ಎಲ್ಲ ಗೊತ್ತು, ನಾನು ನಿನಗಿನ್ನೇನು ಹೇಳಲಿ? ಯಾಕೆ ಅಳ್ತಿದ್ಯಾ ಭವತಿ? ಅಯ್ಯೋ ಏನಾಯ್ತು? ಬಿದ್ಬಿಟ್ಯಾ? ತೋರ್ಸಿಲ್ಲಿ. ಮಿಸ್ ಬೇಡ ಮಿಸ್, ರಕ್ತ ಬರ್ತಿದೆ. ನಾನು ಅವತ್ತೇ ಹೇಳಿಲ್ವಾ ಅವಳಿಗೆ ಏಡ್ಸ್ ಇದೆ ಅಂತ? ನಮ್ಮಪ್ಪ ಹೇಳಿದ್ದಾರೆ ರಕ್ತ ಬರುವಾಗ ಮುಟ್ಕೋಬಾರ್ದಂತೆ, ನಮಗೂ ಬರುತ್ತಂತೆ. ಗೌರಿಯಮ್ಮ ಏನೋ ಕಂದ, ಏನಾಯ್ತು? ಅಯ್ಯೋ ಬಿದ್ಬಿಟ್ಯಾ? ತೋರ್ಸು. ಒಂದ್ ನಿಮಿಷ ಇರು, ಬಂದೆ. ಏನ್ ಮಾಡ್ಕೊಂಡಿದ್ಯಾ ನೋಡು ನೀನು. ಹುಷಾರಾಗಿ ಆಡ್ಬೇಕು ಅಂತ ಹೇಳಿರ್ಲಿಲ್ವಾ ಕಂದ ನಿಂಗೆ? ಯಾವುದೇ ಕಾರಣಕ್ಕೂ ನಿನ್ ರಕ್ತ ಬರಬಾರ್ದು ಕಣೋ. ಆಟ ಆಡ್ಬೇಕಾದ್ರೆ ಕೇರ್ಫುಲ್ ಆಗಿ ಆಡ್ಬೇಕು ಅಂತ ಹೇಳಿರ್ಲಿಲ್ವಾ ಕಂದ ನಾನು? ನೋಡು, ನಿನ್ನೆ ಚಿಕ್ಕವಳು ಅಂತ ನಂಗೆ ಗೊತ್ತು, ಆದ್ರೂ ದೊಡ್ಡವಳ ತರ ಇರ್ಬೇಕು. ನಾನು ಕೇರ್ಫುಲ್ ಆಗೇ ಇದ್ದೆ, ಯಾರೋ ಹಿಂದಿಂದ ತಳ್ಬಿಟ್ರು. ನಮ್ಮ ಪ್ರಿನ್ಸಿಪಲ್ಲು ನಿನ್ನ ಹತ್ರ ಮಾತಾಡ್ಬೇಕಂತ, ಅದಕ್ಕೆ ಇವತ್ತೇ ನೀನು ನಮ್ಮ ಸ್ಕೂಲ್ಗೆ ಹೋಗ್ಬೇಕಂತ. ಸರಿ, ಹೋಗ್ತೀನಿ. ಗೌರಿ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ಹೇಳಿಮ್ಮ. ಭವತಿನ ಆಶ್ರಮಕ್ಕೆ ಬಿಡೋದು ಒಳ್ಳೇದು. ನೀನೇನು ಓದ್ದವಳು, ಈ ಸಮಾಜಕ್ಕೆ ಜನರಿಗೆ ಉತ್ತರ ಹೇಳ್ತೀಯ. ಆದ್ರೆ ನಾನು ನಮ್ಮ ವ್ಯವಸ್ಥೆಗಳನ್ನ ಬದಲಾಯಿಸಿ ಬದುಕ್ತವಳಲ್ಲ. ಅಕ್ಕಪಕ್ಕದವರೆಲ್ಲ ಭವತಿ ಬಗ್ಗೆ ಕೇಳ್ತಾನೆ ಇದ್ದಾರೆ. ಅವ್ರಿಗೆಲ್ಲ ಉತ್ತರ ಕೊಟ್ಕೊಂಡು ಈ ಸಮಾಜನ ಎದುರಿಸಿ ಬದುಕೋ ಧೈರ್ಯ ನನಗಿಲ್ಲಮ್ಮ ಗೌರಿ. ಭವತಿಯನ್ನು ದೂರ ಇಡೋದು ನಮ್ಮೆಲ್ರಿಗೂ ಒಳ್ಳೇದು. ಅದು ಅವಳಿಗೂ ಒಳ್ಳೇದೇನು. ಇದನ್ನೆಲ್ಲ ಮೀರಿದ್ದು ಪ್ರೀತಿ ಅಲ್ವಮ್ಮ? ನೀವ್ ಹೇಳೋದು ನಿಜಾನೇ. ಇದರಿಂದ ಎಲ್ಲರಿಗೂ ತೊಂದರೆ ಆಗತ್ತೆ ಅಂದ್ರೆ ನಾನು ಯೋಚಿಸಿ ನಿರ್ಧಾರ ತಗೊಳ್ತೀನಿ. ನನಗೆ ಸ್ವಲ್ಪ ಸಮಯ ಕೊಡಿ.
ಗೌರಿ ಆ ಬಾ ಇಲ್ಲಿ. ಏನು? ಹೇ, ಧ್ಯಾನಪೀಠದಲ್ಲಿ ದಸರಾ ಕ್ಯಾಂಪ್ ನಡೀತಾರೆ. ಎಂಟು ದಿನದ್ದು ವೇದ ಪಾಠನ ಹೇಳ್ಕೊಡ್ತಾರಂತೆ. ಎಲ್ಲ ರೆಸಿಡೆನ್ಷಿಯಲ್ ಕೋರ್ಸು. ನೋಡು, ಎಲ್ಲ ಇನ್ಫಾರ್ಮೇಶನ್ ಇಲ್ಲಿದೆ. ಭವತಿನೂ ಸೇರಿಸ್ಬೋದಲ್ವಾ? ಬೇಸಿಕ್ ಸಂಸ್ಕೃತ್, ಅಗ್ನಿಕಾರ್ಯ ಎಲ್ಲ ಹೇಳ್ಕೊಡ್ತಾರಂತೆ. ಬೆಂಗಳೂರು ಹತ್ರ. ನಾವಿಬ್ರು ಒಂದು HIV ಹೋಮ್ ವಿಸಿಟ್ ಮಾಡ್ಬಿಟ್ಟು ಬರೋಣ ಅನ್ಕೊಂಡ್ವಲ್ಲ. ಧ್ಯಾನಪೀಠ ಆನ್ ದ ವೇನೆ. ನಮ್ ಭವತಿನ ಈ ಕೋರ್ಸಿಗೆ ಸೇರಿಸ್ಬಿಟ್ಟು ಬರೋಣ. ಸರಿ. ಸದ್ಯ ಇದೊಂದಾದ್ರೂ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿಯಲ್ಲ. ನಿನ್ನ ಹತ್ರ ಕಂಪ್ಯೂಟರ್, ಇಂಟರ್ನೆಟ್ ಕನೆಕ್ಷನ್ ಇರೋದಕ್ಕೂ ಸಾರ್ಥಕ ಆಯ್ತು. ನಮ್ಮಪ್ಪ, ನಮ್ಮ ಅಮ್ಮ. ಅಜ್ಜಿಗೇನೋ ತೋರಿಸ್ತಾ ಇದ್ಯಾ ಕಂದ? ಏನಿಲ್ಲ. ನೀ ತೋರ್ಸು ಪುಟ್ಟ. ಅಜ್ಜಿ ಹೇಳ್ಬೇಡಿ. ಅದೇನ್ ನಂಗೂ ತೋರ್ಸೋ ಕಳ್ಳಿ. ತೋರ್ಸು, ಪರವಾಗಿಲ್ಲ. ನಾವೆಲ್ಲ ಇದೀವಲ್ಲೋ ಕಂದ ನಿನ್ ಜೊತೆ. ಯಾಕೋ ಅಷ್ಟೊಂದು ದುಃಖ ಪಟ್ಕೋತ್ಯಾ? ಬಾ. ಒಂಚೂರು ನೋವಾದ್ರೂ ಮೊದ್ಲು ಅವ್ರ ಅಪ್ಪ ಅಮ್ಮನ್ ಜ್ಞಾಪಿಸ್ಕೊಂಡ್ಬಿಡುತ್ತೆ. ಗುಡ್ ಈವ್ನಿಂಗ್ ಸರ್. ವೆರಿ ಗುಡ್ ಈವ್ನಿಂಗ್ ಟು ಯು. ಪ್ಲೀಸ್ ಕೂತ್ಕೊಳ್ಳಿ. ಮಿಸ್ ಗೌರಿ, ಇದು ನಿಮ್ಮ ಹತ್ರ ಹೇಗೆ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಇದು ನಮ್ಮ ಸ್ಕೂಲ್ ಮಕ್ಕಳಿಗೋಸ್ಕರ ಮತ್ತೆ ನಮ್ಮೆಲ್ಲರ ಸೇಫ್ಟಿಗೋಸ್ಕರ ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಾಗಿದೆ. ಏನ್ ಕೇಳಿ ಸರ್? ನಿಮ್ಮ ಭವತಿಗೆ HIV ಪಾಸಿಟಿವ್ ಆಗಿದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಇದು ನಿಜನಾ? ಹೌದು. ನಾನೇ ಬಂದು ನಿಮ್ಮ ಹತ್ರ ಈ ವಿಷಯನ ಹೇಳ್ಬೇಕು ಅಂತಿದ್ದೆ. ಹಾಗಾದ್ರೆ ಅವನ HIV ಹೋಮ್ ಸೇರಿಸೋ ವ್ಯವಸ್ಥೆ ಮಾಡಿದ್ರಾ ಅಂತ ಅನ್ಸುತ್ತೆ. ಇಲ್ಲ. ಭವತಿ, ನೀನೊಬ್ಳೇ ಇರ್ಬೇಕಿಲ್ಲಿ. ಹುಷಾರಾಗಿರು ಕಂದ. ಏನೇನ್ ಹೇಳ್ಕೊಡ್ತಾರ ಎಲ್ಲ ಚೆನ್ನಾಗಿ ಕಲ್ತ್ಕೊ, ಆಯ್ತಾ? ಸರಿ. ಬಾ. ನಮಸ್ಕಾರ. ನಮಸ್ಕಾರ. ನಾನ್ ಗೌರಿ ಅಂತ, ಇವಳು ಭವತಿ. ಓಹೋ, ದಸರಾ ಕ್ಯಾಂಪ್ ಸೇರ್ಸಕ್ ಬಂದಿದ್ದೀರಾ? ಬನ್ನಿ. ಆನ್ಲೈನ್ ಅಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡೆ. ಇವಳಿನ್ನೂ ಚಿಕ್ಕವಳು, ಒಬ್ಳೇ ಇರ್ಬೇಕಾಗಬಹುದು. ನೋಡಿ, ನೀವೇನು ಯೋಚನೆ ಮಾಡಬೇಡಿ. ಇಲ್ಲಿರೋ ಮಕ್ಕಳೆಲ್ಲ ವೇದ ಪಾಠ ಕಲಿಯಕ್ ಬಂದಿರೋದು. ಇಲ್ಲಿ ಮಗುಗೆ ಏನು ತೊಂದರೆ ಆಗೋದಿಲ್ಲ. ಬಹಳಷ್ಟು ಮಕ್ಕಳು ನಿಮ್ ಮಗು ಜೊತೆನೇ ಇರ್ತಾರೆ. ನಾನ್ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಬನ್ನಿ. ಭವತಿ, ಬಾ. ನೋಡಿ, ನಮ್ ಭವತಿ ಈ ಮಕ್ಕಳ ಜೊತೆ ಆಟ ಆಡೋವಾಗ ಬೀಳೋದು, ಗಾಯ ಮಾಡ್ಕೊಳ್ಳೋದು ಇದೆಲ್ಲ ಏನು ಆಗದೆ ಇದ್ದಂಗೆ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ ಅಂತ. ಆ ಥರ ಏನು ಆಗಲ್ಲಮ್ಮ, ನೀವೇನು ಯೋಚನೆ ಮಾಡಬೇಡಿ. ಯಾಕೆಂದ್ರೆ ಅದು ನಮ್ ಭವತಿಗೆ HIV ಪಾಸಿಟಿವ್ ಆಗಿದೆ. ಅದು ಏನೇನು ಅರಿಯೋದು ಕಂದ. ಆದ್ರೂ ನಮ್ಮ ಮಗುವಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಅವಳು ಮೆಡಿಸಿನ್ ಎಲ್ಲ ಅವಳೇ ತಗೊಳ್ತಾಳೆ, ಅದೆಲ್ಲ ಹೇಳ್ಕೊಟ್ಟಿದ್ದೀನಿ. ಆಮೇಲೆ ಅವಳು ಯಾರಿಗೂ ತೊಂದರೆ ಮಾಡಲ್ಲ, ಹೆದರ್ಕೋಬೇಡಿ. ಸರಿಮ್ಮ, ನೀವು ಹೇಳಿದ್ದು ಒಳ್ಳೇದಾಯ್ತು. ಇಂಥ ಮಕ್ಕಳಿಗೆ ನಾವು ವಿಶೇಷ ಗಮನ ಕೊಟ್ಟು ನೋಡ್ಕೋತೀವಿ. ಬರ್ತೀನಮ್ಮ. ನೋಡಿ, ಹಾಗೆ ಈ ವಿಷಯನ ಬೇರೆ ಗುರುಗಳಿಗೂ ತಿಳಿಸ್ಬಿಡಿ. ನಾನು ಮುಂದಿನ ವಾರ ಬಂದು ಅವಳನ್ನ ಕರ್ಕೊಂಡು ಹೋಗ್ತೀನಿ. ಏನೇ ತೊಂದರೆ ಆದ್ರೂ ನನಗೆ ಫೋನ್ ಮಾಡಿ ತಿಳಿಸಿ. ನಮ್ಮನೆ ಫೋನ್ ನಂಬರ್ ಅವಳ ಹತ್ರ ಇದೆ. ಆಗ್ಲಿಮ್ಮ. ಬಾ ಮಗು, ಹೋಗೋಣ. ಬಾಯ್. ಬಾಯ್. ಬಾಯ್.
ಹಾಗೆ ನೋಡ್ತಿದ್ಯಾ? ಏನಿಲ್ಲ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನಿನ್ ಮೂಡ್ ಹೇಗಿದೆ ಅಂತ ನೋಡ್ತಾ ಇದ್ದೆ. ಓ, ಇಷ್ಟ ದಿನ ನನ್ನ ಮೂಡ್ ನೋಡ್ಕೊಂಡೆ ಮಾತಾಡ್ತಿದ್ಯಾ? ಅದೇನು ಅಂತ ಹೇಳು. ಯಾಕೋ ಕಾರ್ ನಿಲ್ಲಿಸ್ದೆ? ಒಂದು ನಿಮಿಷ, ನಿನ್ನ ಹತ್ರ ಮಾತಾಡೋಕ್ಕಿಂತ ಮುಂಚೆ ನೀನು 2 ನಿಮಿಷ ನೋಡ್ಬಿಡ್ತೀನಿ. ಸರಿ, ನೀನ್ ನೋಡ್ಕೋ, ನಾನು ಹಾಡು ಕೇಳ್ತೀನಿ. ಆಯ್ತು ನಿಂಗೆ? ಇನ್ನೊಂದ್ಸಲಿ ಲವ್ ಫೇಲ್ಯೂರಾ? ಗೌರಿ, ನನಗೆ ಗೊತ್ತಿಲ್ಲದೆ ನನ್ನಲ್ಲಿ ಎಷ್ಟು ಬದಲಾವಣೆ ಆಗಿದೆ ಗೊತ್ತಾ? ಎಲ್ಲೋ ಹೋಗ್ತೀವಿ, ಯಾರನ್ನ ನೋಡ್ತೀವಿ, ಇಷ್ಟಪಡ್ತೀವಿ, ಅದನ್ನೇ ಪ್ರೀತಿ ಅನ್ಕೊಂಡ್ಬಿಡ್ತೀವಿ. ಅದು ಸಿಗ್ದಿದ್ದಾಗ ಜೀವನದಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ವಿ ಅನ್ಕೋತೀವಿ. ನಿನ್ ಜೊತೆ ಇರುವಾಗ ಪ್ರೀತಿ ಎಷ್ಟು ದೊಡ್ಡದು, ಅದು ಕೊನೆಯೇ ಇಲ್ಲ, ಅದು ಟೀನೇಜಿಗೆ ಮಾತ್ರ ಸೀಮಿತವಾಗಿಲ್ಲ ಅಂತ ನಾನು ತಿಳ್ಕೊಂಡೆ. ನಿನ್ನಲ್ಲಿ ಎಷ್ಟು ಪ್ರೀತಿ ತುಂಬಿಕೊಂಡಿದೆ ಗೌರಿ, ಅದ್ರ ಜೊತೆಗೆ ಪಾಸಿಟಿವ್ ಅಪ್ರೋಚ್ ಇದೆ. ಹೀಗನ್ಸುತ್ತೆ ನಿನ್ನ ಜೊತೆ ಚಿಕ್ಕ ವಯಸ್ಸಿನಿಂದ ಇಲ್ದಿರೋದನ್ನ ಎಷ್ಟು ಮಿಸ್ ಮಾಡ್ಕೊಂಡ್ಬಿಟ್ಟೆ ಅಂತ. ಇನ್ಮುಂದೆ ನಿನ್ನ ಒಂದು ಕ್ಷಣ ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ಗೌರಿ. ನೀನ್ ಹೇಳ್ತಿರೋದೆಲ್ಲ ಸರಿನೇ ಶಂಕರ, ಆದ್ರೆ ಪ್ರತಿದಿನ ನನ್ನ ಜೀವನದಲ್ಲಿ ನಡೀತಾ ಇರೋಂತ ಎಲ್ಲಾ ಪರಿಸ್ಥಿತಿಗಳಿಗೂ ನೀನೇ ಸಾಕ್ಷಿಯಾಗಿದ್ಯಾ. ಇಂಥ ಸಮಯದಲ್ಲಿ ನಾನೇನ್ ನಿರ್ಧಾರ ತಗೊಳ್ಳಿ ನೀನೇ ಹೇಳು. ನನ್ನಲ್ಲಿ ಇಷ್ಟೊಂದು ಪ್ರೀತಿನ ನೀನು ನಿಮ್ಮ ಮನೆಯವರೇ ತುಂಬಿರೋದು. ಆದ್ರೆ ಇವತ್ತಿನ ದಿನ ಆ ಪ್ರೀತಿ ಅವಶ್ಯಕತೆ ಎಲ್ಲರಿಗಿಂತ ಹೆಚ್ಚಾಗಿ ಭವತಿಗೆ ಇರೋದು. ಶಂಕರ, ಯು ಆರ್ ಪಾರ್ಟ್ ಆಫ್ ಮೈ ಲೈಫ್ ಕಣು. ನನ್ನ ಸುಖ ದುಃಖ ಎಲ್ಲದರಲ್ಲೂ ನೀನು ಭಾಗಿಯಾಗಿದ್ಯಾ. ನನ್ನ ಇವತ್ತಿನ ಜವಾಬ್ದಾರಿನ ನೀನು ಗೌರವಿಸ್ತೀಯ ಅನ್ಕೊಂಡಿದ್ದೀನಿ. ಐ ಆಮ್ ವೆರಿ ಸಾರಿ ಇಫ್ ಐ ಹರ್ಟ್ ಯು. ಮುಂದೆ ಜೀವನದಲ್ಲಿ ನಂಗೊಬ್ಬ ಸಂಗಾತಿ ಬೇಕು ಅನ್ಸಿದ್ರೆ ಅದು ನೀನೇ ಆಗಿರ್ತೀಯ. ನೀನು ಮಾತಾಡಿದ್ರಿಂದ ನನಗೆ ಹರ್ಟ್ ಆಗಿಲ್ಲ ಗೌರಿ. ಬೇರೆಯವರು ಈ ವಯಸ್ಸಲ್ಲಿ ಪ್ರೀತಿ ಮಾಡಬೇಕು, ಎಂಜಾಯ್ ಮಾಡಬೇಕು, ಪಾರ್ಟಿಗೆ ಹೋಗ್ಬೇಕು ಅಂತಾನೆ ಕಾಲ ಕಳೆದು ಬಿಡ್ತಾರೆ. ಆದ್ರೆ ನಿನ್ ವೇ ಆಫ್ ಥಿಂಕಿಂಗ್ ನನಗೂ ಬರಲ್ಲ ಅಂತ ಕಾಣುತ್ತೆ. ಐ ನೋ ಐ ಆಮ್ ಇನ್ ಲವ್ ವಿತ್ ಯು, ಬಟ್ ಐ ರೆಸ್ಪೆಕ್ಟ್ ಯು. ಬಾ ಹೋಗೋಣ. Excuse me? Yes? We are here to meet Dr. Hosmane. Beg your pardon? Dr. Hosmane. Hosmane. Oh, there you go. Over there. Thank you. Okay. You're welcome. Excuse me, sir. Yes. Please come in. ನಾನು ಗೌರಿ ಅಂತ. ಹಿ ಇಸ್ ಮಿಸ್ಟರ್ ಶಂಕರ್. ಹಾ, ಹೇಳಿ. ಹೌ ಕ್ಯಾನ್ ಐ ಹೆಲ್ಪ್ ಯು? ಸರ್, ಅದು ನಮ್ಮ ಮಗು ಭವತಿಗೆ ಡಾಕ್ಟರ್ಸ್ ರಿಪೋರ್ಟ್ ಪ್ರಕಾರ HIV ಪಾಸಿಟಿವ್ ಆಗಿದೆ. ಅದಕ್ಕೆ ನಿಮ್ಮ ಆಶಾಕಿರಣ ಹೋಮ್ನಲ್ಲಿ ಅವಳನ್ನ ಬಿಡಬಹುದಾ ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. Good morning, These are the doctor. reports. Oh, hi Gurraj. By the way, this is Dr. Gurraj. He is in charge of the Asha Kirana Hospital. ಹೌದಾ? ಸರಿ, ನಾ ಆಮೇಲೆ ಸಿಗ್ತೀನಿ. ಓಕೆ, ಬರ್ತೀನಿ. HIV ಇದೆ, ಏಡ್ಸ್ ಕನ್ಫರ್ಮ್. ನೋಡಿ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇಂಥ ಹೋಮ್ಗಳಿಗೆ ಎಷ್ಟೋ ಜನ ತಮ್ಮ ಮಕ್ಕಳಿಗೆ HIV ಪಾಸಿಟಿವ್ ಆಗಿದೆ ಅಂತ ತಿಳಿದ ತಕ್ಷಣ ಕರ್ಕೊಂಬಂದ್ಬಿಟ್ಬಿಡ್ತಾರೆ. ನಾವು ಇಂಥ ಮಕ್ಕಳಿಗೆ ಮೆಡಿಸಿನ್ ಕೊಡಕ್ ಮಾತ್ರ ಸಾಧ್ಯ. ಪ್ರೀತಿ ತೋರಿಸಿದ್ರು ಇಂಡಿವಿಜುವಲ್ ಅಟೆನ್ಷನ್ ಕೊಡಕ್ ಆಗೋದಿಲ್ಲ. ಅದು ಅಲ್ಲದೆ ಈ ತರಹದ ಮಕ್ಕಳಿಗೆ ಬೇಕಾಗಿರೋದು ಪ್ರೀತಿ ಮತ್ತು ಫ್ರೀಡಮ್. ಒಂದು ನಿಮಿಷ ಬನ್ನಿ ನನ್ನ ಜೊತೆ.
ನೋಡಿ ಈ ಮಕ್ಕಳನ್ನ. ಇಲ್ಲಿರುವಂತಹ ಪ್ರತಿಯೊಂದು ಮಗನು ಈ ಎಳೆ ವಯಸ್ಸಿನಲ್ಲಿ ಬಯಸೋದು ಒಂದನ್ನೇ, ನನ್ನನ್ನು ಯಾರಾದ್ರೂ ಅಪ್ಪಿ ಮುದ್ದಾಡ್ಲಿ ಅಂತ. ಸಮಾಜದಲ್ಲಿ ವಿದ್ಯಾವಂತರು ಒಬ್ಬೊಬ್ರು ಒಂದೊಂದು ಅಸಹಾಯಕ ಮಗುವನ್ನ ನೋಡ್ಕೊಳ್ಳುವಂತಹ ಪ್ರಯತ್ನ ಮಾಡಿದಿದ್ರೆ ಈ ತರಹದ ಆಶ್ರಮಗಳ ಸಂಖ್ಯೆ ಕಡಿಮೆ ಆಗ್ತಿತ್ತೋ ಏನೋ. ಡಾಕ್ಟರ್, ನೀವ್ ಹೇಳಿದ್ ನಿಜ. ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಕಿಡ್. ಗುಡ್ ಡಿಸಿಷನ್. ಆದ್ರೆ ನಾನು HIV ಪಾಸಿಟಿವ್ನ ಏಡ್ಸ್ನ ಪ್ರಿವೆಂಟ್ ಮಾಡೋದ್ರ ಬಗ್ಗೆ ವರ್ಲ್ಡ್ ವೈಡ್ ಇನ್ಫಾರ್ಮೇಶನ್ ತಿಳ್ಕೋಬೇಕು. NIH ಏನ್ ಹೇಳುತ್ತೆ ಡಾಕ್ಟರ್? ಇದನ್ನೆಲ್ಲ ಹೇಗ್ ತಡೆಗಟ್ಟಕ್ ಸಾಧ್ಯ? ಡಾಕ್ಟರ್ ಆಲನ್ ಅಂತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ USA ಇಂದ ಇಂಡಿಯಾಗೆ ಸೆಮಿನಾರ್ ಅಟೆಂಡ್ ಮಾಡಕ್ ಬಂದಿದ್ದಾರೆ. ಓಕೆ, ಅವ್ರು ನಿಮಗೆ ವರ್ಲ್ಡ್ ವೈಡ್ ಇನ್ಫಾರ್ಮೇಶನ್ ಖಂಡಿತ ಕೊಡಕ್ ಸಾಧ್ಯ. So can we meet him? Sure, of course. I'll arrange a meeting for you. Okay. ಗೌರಿ, ನಿನಗೊಂದು ಲೆಟರ್ ಬಂದಿತ್ತು. ರಾತ್ರಿ ತುಂಬಾ ಲೇಟ್ ಆಗಿತ್ತಲ್ಲ, ಅದಕ್ಕೆ ಕೊಡ್ಲಿಲ್ಲ. ಓ, ರವಿ ರಾಜ್ಗೋಪಾಲ್ ಅವ್ರು ಬರ್ದಿರೋದು. ನನ್ನ PhD ಗೈಡ್ ಬೆಂಗಳೂರಿಂದ. ನನ್ನ ಕೆಲಸ ಕನ್ಫರ್ಮ್ ಮಾಡಿದ್ದಾರೆ. ಬೆಂಗಳೂರಿಗೆ ಬಂದ್ಬಿಡಿ ಅಂತ ಬರ್ತಿದ್ದಾರೆ. ಗೌರಿ, ಬೆಂಗಳೂರು ಹೋಗೋದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಇನ್ನು ಯೋಚನೆ ಮಾಡ್ಬೇಕಮ್ಮ. ಶಂಕರ, ಒಂದ್ ನಿಮಿಷ ಫೋನ್ ಕೊಡು, ನಾನೊಂದು ಫೋನ್ ಕಾಲ್ ಮಾಡ್ಬೇಕು. ಗುಡ್ ಮಾರ್ನಿಂಗ್ ಸರ್, ನಾನು ಗೌರಿ ಮಾತಾಡ್ತಾ ಇರೋದು. ನಿನ್ನೆ ತಾನೇ ನಿಮ್ಮ ಇನ್ವಿಟೇಷನ್ ಸಿಕ್ತು. ಆದ್ರೆ ನಾನು ಬೆಂಗಳೂರಿಗೆ ಬರೋದ್ರ ಬಗ್ಗೆ ಮನೇಲಿ ಒಂದ್ಸಲಿ ಮಾತಾಡ್ಬಿಟ್ಟು ಹೇಳ್ತೀನಿ. ಐ ನೋ, ನಾನು ನಿಮಗೆ ವರ್ಕ್ ಮಾಡ್ತಾ ಇದ್ರು ನನ್ನ ಇನಿಷಿಯಲ್ ಸ್ಟೇಯಿಂಗ್ ಅರೇಂಜ್ಮೆಂಟ್ಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಹಾ, ಒಂದ್ ನಿಮಿಷ ಬರ್ಕೊಳ್ತೀನಿ ಸರ್. ಶಂಕರ, ಒಂದ್ ನಿಮಿಷ ಬರ್ಕೊ. ಹೇಳು. ಹಾ, ಹೇಳಿ ಸರ್. ಬುದ್ಧಿ ಬುದ್ಧಿ ಮನಸ್ಸು ಚಿತ್ತ. ಬುದ್ಧಿ ಮನಸ್ಸು ಚಿತ್ತ ಬರ್ಕೊಂಡಿದ್ದೀನಿ ಸರ್. ಅಟ್ಲೀಸ್ಟ್ ನಂಗೆ 4 days ಟೈಮ್ ಬೇಕು ಕಳ್ಸಕ್ಕೆ. I'll send it through email. Yes, you can reach me on this number. Thank you, sir. Have a good day. Togo, thank you. ಬುದ್ಧಿ ಚಿತ್ತ ಮನಸ್ಸು. ಆಹಾ, ತುಂಬಾ ಚೆನ್ನಾಗಿ ಬರ್ದಿದ್ಯಾ ಶಂಕರ. ನಿಮ್ಗೆಲ್ಲ ಅದ್ ಯಾರ್ ಕನ್ನಡ ಹೇಳ್ಕೊಟ್ರೋ ಏನೋ. ಗೌರಿ, ಹೇಳಿಮ್ಮ. HIV ಆಶ್ರಮಕ್ಕೆ ಹೋಗಿದ್ಯಲ್ಲ, ಏನ್ ಅನಿಸ್ತು? ಅಲ್ಲಿ ತುಂಬಾ ಜನ ಮಕ್ಕಳಿದ್ದಾರೆ ಅಂತ ನಮ್ ಶಂಕರು ಹೇಳ್ದ. ನಮ್ ಭವತಿನೂ ಅಲ್ಲಿ ಚೆನ್ನಾಗಿರ್ತಾಳೆ ಅಂತ ಅನಿಸ್ತಾ ಇದೆಯಲ್ವಾ? ನಿನಗೆ ಬೇಜಾರು ಮಾಡ್ಬೇಕು ಅನ್ನೋ ಉದ್ದೇಶ ಅಲ್ಲ ಗೌರಿ. ಒಂದು ಮಗುವಿನಿಂದ ಸಮಾಜದ ಜನಗಳಿಗೆ ತೊಂದರೆ ಆಗ್ಬಾರ್ದಲ್ವಾ? ನೀನು ಸರಿಯಾದ ನಿರ್ಧಾರ ತಗೊಳ್ಳಿ ಅಂತ ಹಾಗೆ ಹೇಳಿದೆ ಅಷ್ಟೇ. ಗೌರಿ, ಪೂಜೆ ಮಾಡುವಾಗ ಅಳ್ಬಾರ್ದು ಕಂಡ. ಅಮ್ಮ, ಅವಳು ಅಪ್ಪ ಬೆಳೆಸಿದ ಹುಡುಗಿ, ತುಂಬಾ ಬುದ್ಧಿವಂತೆ. ಈಗಿನ ಸಮಾಜದ ವ್ಯವಸ್ಥೆ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಅವಳೇ ನಿರ್ಧಾರ ತಗೊಂತಾಳೋ ನಾವು ಅದನ್ನು ಗೌರವಿಸಿದ್ರೆ ಸಾಕು. ಅದು ನಿಜಾನೇ. ನನಗೇನು ಗೌರಿ ಚೆನ್ನಾಗಿರ್ಬೇಕನ್ನೋದೇ ನನ್ನ ಆಸೆ ಶಂಕರ. ಅಮ್ಮ, ನಂಗೆ ಗೊತ್ತಮ್ಮ ನಿನ್ ಮನ್ಸೇನು ಅಂತ.
ಅದು ಅವಳಿಗೂ ಗೊತ್ತು. ಗೌರಿ, ನೀನು ದೀಪ ಹಚ್ಬಿಡಮ್ಮ, ನಾನು ಪೂಜೆ ಶುರು ಮಾಡ್ತೀನಿ. ಸರಿಮ್ಮ. ಅಮ್ಮ, ನೀವು ನನ್ನ ಬಗ್ಗೆ ಯೋಚಿಸ್ಬೇಡಿ. ನನ್ಗೆ ಗೊತ್ತು ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ ಅಂತ. ಯಾರಿಗೋಸ್ಕರ ಕಾಯ್ತಿದ್ಯಮ್ಮ? ನಮಸ್ತೆ. ನನ್ನ ಮಗಳು ಭವತಿನ ಇಲ್ಲಿ ವೇದ ಪಾಠಕ್ಕೆ ಸೇರಿಸಿದ್ದೆ. ಇವತ್ತು ಕೊನೆ ದಿನ ಅಲ್ವಾ, ಕರ್ಕೊಂಡು ಹೋಗೋಣ ಅಂತ ಬಂದೆ ಗುರುಗಳೇ. ಏನಮ್ಮ? ಸ್ವಾಮಿ, ನಿಮ್ಮ ಹತ್ರ ಕೆಲವು ವಿಷಯಗಳನ್ನ ಚರ್ಚಿಸ್ಬೇಕಿತ್ತು. ನಿಮ್ಮ ಹತ್ರ ಸ್ವಲ್ಪ ಸಮಯ ಇದೆ ಅಂದ್ರೆ? ಅದೇನ್ ಕೇಳಮ್ಮ. ಮನುಷ್ಯನಿಗೆ ಹುಟ್ಟು ಸಾವು ಅನ್ನೋದು ಯಾಕೆ ಬರುತ್ತೆ ಸ್ವಾಮಿ? ಅದ್ರ ಮಧ್ಯೆ ದೇಹನ ತಿಂದು ಹಾಕುವಂತ ಕಾಯಿಲೆಗಳು, ಅದರಲ್ಲೂ ಏನೂ ಅರಿಯದ ಪುಟ್ಟ ಮಕ್ಕಳಿಗೆ ದೊಡ್ಡ ಪರೀಕ್ಷೆ. ಅರ್ಥಪಡಿಸುವಂತ ಕಾಯಿಲೆ ಆದ್ರೆ ಹೇಳ್ಬೋದು. ನಮ್ಮ ಭವತಿಗಳ ಕಾಯಿಲೆ ಮೂಲ ಲೈಂಗಿಕ ಸಂಬಂಧ ಅಂತ ಹೇಳಿದ್ರು ಅವಳದನ್ನ ತಿಳ್ಕೊಳ್ಳೋ ಅಷ್ಟರಲ್ಲಿ ಅವಳ ಪ್ರಾಣ ಅವಳ ಜೊತೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಹೇಗಿದನ್ನೆಲ್ಲ ಮೀರಿ ಕರ್ತವ್ಯದ ದಾರಿನ ಅನುಸರಿಸೋದು? ನೋಡು ಮಗು, ಜೀವಾತ್ಮಕ್ಕೆ ಹುಟ್ಟು ಸಾವು ಇಲ್ಲ. ಅದು ನಮ್ಮ ದೇಹಕ್ಕೆ ಮಾತ್ರ. ವಯಸ್ಸು ಕೂಡ ನಮ್ಮ ದೇಹಕ್ಕೆ ಮಾತ್ರ ಸೀಮಿತವಾಗಿರೋದು. ವಯಸ್ಸಿಗೆ ಅನುಗುಣವಾಗಿ ಬುದ್ಧಿ, ಮನಸ್ಸು, ದೇಹ ಇವೆಲ್ಲ ತಮ್ಮದೇ ಆದ ರೂಪದಲ್ಲಿ ಬೆಳವಣಿಗೆಯನ್ನು ಕಾಣುತ್ತವೆ. ಆದರೆ ಪಂಚಗುಣಗಳು ನಿನ್ನ ಆತ್ಮದಲ್ಲೇ ಇರುತ್ತವೆ. ಅವುಗಳಲ್ಲಿ ಜ್ಞಾನ ಮತ್ತು ಆನಂದ ಇವುಗಳು ಕೂಡ ಒಂದೊಂದು ಗುಣಗಳು. ನಾವು ಅಜ್ಞಾನವನ್ನು ಹೋಗಲಾಡಿಸ್ಕೊಂಡಾಗ ಜ್ಞಾನ ತಾನಾಗೇ ಹೊರಗೆ ಬರುತ್ತೆ. ನೋಡು ಮಗು, ನೀನು ನಿಜವಾದ ಜ್ಞಾನವನ್ನು ಅರಿತುಕೊಂಡಾಗ ಸದಾ ಆನಂದವಾಗಿರ್ತೀಯ. ಈ ಹುಟ್ಟು ಸಾವುಗಳಿಗೆ ಹೆದರೋನು ದೇಹಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಆತ್ಮಶಕ್ತಿಯ ಮೂಲಕ ನಿಶ್ಚಲತೆಯಿಂದ, ನಿಸ್ವಾರ್ಥತೆಯಿಂದ ಬದುಕಿರುವಷ್ಟು ದಿನ ಸಮಾಜದ ಕರ್ತವ್ಯಗಳನ್ನ ನಿರ್ವಹಿಸುವನು ಜ್ಞಾನಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ನೋಡು ಮಗು, ನಿನ್ನಲ್ಲೂ ತುಂಬಾ ಶಕ್ತಿ ಇದೆ. ಯಾಕೆ ಇಷ್ಟು ಬೇಗ ಜೀವನದಲ್ಲಿ ಸೋಲನ್ನು ಒಪ್ಕೋತೀಯ? ಸ್ವಾಮಿ, ನಮ್ಮಲ್ಲಿ ಎಷ್ಟೇ ಶಕ್ತಿ ಇದ್ರೂ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಬದುಕೋದು ತುಂಬಾನೇ ಕಷ್ಟ. ಇವು ನಿನ್ನ ಕಷ್ಟದ ಕೊನೆಯ ದಿನಗಳು. ಅದಕ್ಕಾಗಿ ನೀನು ಧೈರ್ಯವಾಗಿರ್ಬೇಕು. ನೋಡು ಮಗು, ನಿನಗ್ ಸರಿ ಅನ್ಸಿದ ಒಂದು ಒಳ್ಳೆ ನಿರ್ಧಾರ ತಗೊಂಡು ನಿನ್ ಜೀವನನ ಪ್ರಾರಂಭಿಸು. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮುಖಪುಟ ಇರುತ್ತೆ. ಆದ್ರೆ ಆ ಮುಖಪುಟ ವ್ಯಕ್ತಿತ್ವದ ಪರಿಚಯವನ್ನ ಮಾತ್ರ ಕೊಡುತ್ತೆ. ನೀನು ನಿನ್ನ ಅಂತರಾಳದಲ್ಲಿರೋ ಸಂಪುಟಗಳನ್ನ ಓದಕ್ಕೆ ಪ್ರಯತ್ನ ಪಡು. ಆಗ ನಿನಗೆ ಜೀವನದ ವಾಸ್ತವ ತಿಳಿದು ಬರುತ್ತೆ. ನೋಡಮ್ಮ, ನೀನು ವಿದ್ಯಾವಂತಿಯಾಗಿ ಒಂದು ಮಗು ನೋಡ್ಕೊಳ್ಳೋದಕ್ಕೆ ಸೋತ್ ಹೋದ್ರೆ ಇನ್ನು ಅವಿದ್ಯಾವಂತರಾಗಿ ಬೀದಿಲಿರೋ ಮಕ್ಕಳು, ಅನಾಥ ಮಕ್ಕಳು, ಅಂಗವಿಕಲರು ಇವರೆಲ್ಲ ತಮ್ಮ ಜೀವನದ ಬಗ್ಗೆ ಏನ್ ನಿರ್ಧಾರ ತಗೋಬೇಕು ಹೇಳಮ್ಮ? ನಿನಗೆ ಒಂದಲ್ಲ 100 ಮಕ್ಕಳನ್ನು ನೋಡ್ಕೊಳ್ಳೋ ಸಾಮರ್ಥ್ಯ ಇದೆ. ಹೆದರ್ಕೋಬೇಡಮ್ಮ. ನೋಡು, ಜ್ಞಾನ ಯಾರ ಸುತ್ತೂ ಅಲ್ಲ, ಅದು ಸದಾ ತೆರೆದಿಟ್ಟ ಪ್ರಪಂಚ. ಹೋಗಮ್ಮ, ಅದನ್ನ ಅರಿತುಕೊಳ್ಳೋದಿಕ್ಕೆ ಮನಸ್ಸು ಮಾಡಮ್ಮ. ಭವತಃ ನಾಮ ಕಿಂ? ಹಾಗಂದ್ರೇನೆ? ಅಯ್ಯೋ, ನಿಮ್ ಸಂಸ್ಕೃತ ಗೊತ್ತಿಲ್ವಾ? ಅಜ್ಜಿನ್ ಕೇಳವು. ಮಮ್ಮ ನಾಮ ಭವತಿ. ಭವತಿ. ಭವತಃ ನಾಮ ಕಿಂ? ವಾಗ್ದೇವಿ.
ಏಷಾ ಗೌರಿ. ನೀನ್ ವೇದ ಪಾಠ ಶಾಲೆಗೆ ಹೋಗಿ ಸಂಸ್ಕೃತ ಕಲ್ತ್ಕೊಂಡ್ ಬಂದಿದ್ಯಾ ಅಂತ ನಮ್ಮೆಲ್ಲರಿಗೂ ಚೆನ್ನಾಗ್ ಗೊತ್ತು. ಮೊದ್ಲು ಮಾತ್ರೆ ತಗೋ. ಗೌರಿ ಅಮ್ಮ ಏನೋ ಕಂದ? 14th ಚಿಲ್ಡ್ರನ್ಸ್ ಡೇ ಅಲ್ವಾ? ಆ ಪ್ರೋಗ್ರಾಮ್ ನಲ್ಲಿ ನಾನು ಹಾಡು ಹೇಳ್ತಿದ್ದೀನಿ. ಹೌದಾ? ಯಾವ ಹಾಡು ಹೇಳ್ತಾ ಇದೆ ನಮ್ ಗಿಣಿ? ಅದೆಲ್ಲ ಸರ್ಪ್ರೈಸ್. ಮತ್ತೆ ನೀನು, ಅಜ್ಜಿ, ಶಂಕರ ಎಲ್ಲಾರು ಬರ್ಬೇಕು. ಎಲ್ಲಾರನ್ನೂ ಕರ್ಕೊಂಡ್ ಬರ್ತೀನಿ. ಫಂಕ್ಷನ್ ಎಲ್ಲಿ? ಸ್ಕೂಲ್ ನಲ್ಲ? ಇಲ್ಲ, ಕಲಾಮಂದಿರದಲ್ಲಿ. ಮತ್ತೆ ಮಿನಿಸ್ಟರ್ಸ್ ಎಲ್ಲ ಬರ್ತಿದ್ದಾರೆ. ಹೌದಾ? ಆಲ್ ದಿ ಬೆಸ್ಟ್ ಕಂದ. ಪ್ರಿಯ ಮಿತ್ರರೇ, ಪೋಷಕರೇ, ನಮ್ಮ ಶಾಲೆ ಏರ್ಪಡಿಸಿರುವ ಮಕ್ಕಳ ದಿನಾಚರಣೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಹಾಗೆ ವೇದಿಕೆಯ ಮೇಲಿರುವ ಗುರು ಹಿರಿಯರಾದಂಥ ದೇಸಿ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕ ಶ್ರೀ ಹಂಸಲೇಖರವರು, ಶಿಕ್ಷಣ ಸಚಿವರಾದಂಥ ಶ್ರೀಮತಿ ಹೇಮಾ ಇಂದೂಧರ್ ಅವರು, IPS ಆಫೀಸರ್ ಸಮರ್ಥ್ರವರು ಹಾಗೂ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಗುರುದತ್ರವರು ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಒಪ್ಪಿಕೊಂಡಿದ್ದಾರೆ. ನಮ್ಮ ಶಾಲೆಯ ಪರವಾಗಿ ಹಾಗೂ ಇಲ್ಲಿರುವ ಎಲ್ಲಾ ಪ್ರಜೆಗಳ ಪರವಾಗಿ ಧನ್ಯವಾದಗಳು. ಪ್ರತಿಯೊಂದು ಮಗುನು ಕಣ್ತೆರೆದಿ ಪ್ರಪಂಚನ ನೋಡೋದಕ್ಕೆ ತಾಯಿನೇ ಕಾರಣ. ಗುರುವಾಗಿ ಗೆಳತಿಯಾಗಿ ಮಕ್ಕಳ ಕೈ ಹಿಡಿದು ನಡೆಸ್ತಾಳೆ. ಆ ವಿಶೇಷ ಜೀವಿಗೆ ನಮ್ಮ ಶಾಲಾ ಮಕ್ಕಳಿಂದ ಒಂದು ನಮನ. ಮಕ್ಕಳು ಹಾಡೋಕ್ ಮುಂಚೆ ಶ್ರೀ ಹಂಸಲೇಖರ್ ಅವರು ಮಕ್ಕಳನ್ನ ಕುರಿತು ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತಾರಂತೆ. ಸರ್, ಮುಂದೆ ನಮ್ಮ ದೇಶವನ್ನಾಳುವ ಪ್ರಜೆಗಳಾದ ಪುಟ್ಟ ಪುಟ್ಟ ಮಕ್ಕಳೇ, ನಿಮಗೆಲ್ಲರಿಗೂ ನನ್ನ ಪರವಾಗಿ, ಇಲ್ಲಿರುವ ಎಲ್ಲರ ಪರವಾಗಿ ಪ್ರೀತಿಯ ಆಶೀರ್ವಾದಗಳು ಮತ್ತು ಅಭಿನಂದನೆಗಳು. ಆಗಬಹುದು. ಭವತಿ ಎಲ್ಲಿ? ಇವತ್ತು ನಿಮ್ಮ ದಿನ, ಮಕ್ಕಳ ದಿನ. ಇವತ್ತು ನಾನು ನಿಮಗೆ ಏನು ಹೇಳಬಹುದು ಅಂದ್ರೆ, ನಿಮ್ಮ ಆಸೆ ಮತ್ತು ಕನಸಿನ ಜೊತೆ ಮಾನವೀಯತೆಯನ್ನು ಬೆಳೆಸಿಕೊಳ್ಳಿ. ಮುಂದೆ ಈ ಸಮಾಜವನ್ನ ರೂಪಿಸೋದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ಆ ಕೆಲಸವನ್ನ ಈ ದಿವಸ ನಾವೆಲ್ಲರೂ ಪ್ರಾರಂಭ ಮಾಡೋಣ. ನೀವು ಇವತ್ತೇ ಆರಂಭಿಸಬೇಕು. ನಾನು ಮತ್ತೆ ನನ್ನ ಸರಿಗಮಗಳು ಸದಾ ನಿಮ್ಮ ಜೊತೆಯಲ್ಲೇ ಇರುತ್ತವೆ, ಸರಿನಾ? ಈ ಸಮಾಜದ ಆರೋಗ್ಯವಂತ ಮನಸ್ಸುಗಳೆಲ್ಲ ನಿಮ್ಮ ಜೊತೆ ಸದಾ ನೆರಳಿನ ಹಾಗೆ ಇರುತ್ತೆ. ಆಗ್ಬೋದಾ? ಇಲ್ಲಿ ನೀವ್ ಯಾಕೆ ಮಗುನ ಎಲ್ಲಾ ಮಕ್ಕಳ ಜೊತೆ ಹಾಡಕ್ ಬಿಡ್ತಿಲ್ಲ? ನಿಮ್ಗೆ ಆವತ್ತೆ ಮೀಟಿಂಗ್ ಅಲ್ಲಿ ಹೇಳಿದ್ವಲ್ಲ ಮೇಡಮ್, ಈ ಮಗುನ HIV ಹೋಮ್ಗೆ ಸೇರಿಸಿ ಅಂತ. ನೋಡಿ, ನಿಮ್ ಮಗು ನಿಮಗ್ ಹೆಚ್ಚು ಅಂದ್ರೆ ಬೇರೆಯವ್ರ ಮಕ್ಕಳು ಬೇರೆಯವ್ರಿಗೆ ಹೆಚ್ಚು. ಇವರೆಲ್ಲ ಒಂದೇ ಸ್ಕೂಲಲ್ಲಿ ಓದಿದ್ರೆ ಆಟ ಆಡ್ಬೇಕಾದ್ರೆ ಬೀಳ್ತಾರೆ, ಪರ್ಚಾಡ್ತಾರೆ, ಕಿತ್ತಾಡ್ತಾರೆ, ರಕ್ತ ಬರ್ಸ್ಕೊಂತಾರೆ. ಅದಕ್ಕೆಲ್ಲ ಯಾರೀ ಜವಾಬ್ದಾರಿ ತಗೊಳ್ತಾರೆ? ಎಲ್ಲಾ ಮಕ್ಕಳ ಪೇರೆಂಟ್ಸ್ಗೂ ನಾವು ಉತ್ತರ ಕೊಡ್ಬೇಕು. ನೋಡಿ, ನಾನು ಅವಳಿಗೆಲ್ಲ ಹೇಳ್ಕೊಟ್ಟಿದ್ದೀನಿ. ಅವಳು ಎಲ್ಲ ತಿಳ್ಕೊಂಡು ಎಚ್ಚರಿಕೆಯಿಂದಾನೇ ಇದ್ದಾಳೆ. ನೀವ್ ಈ ರೀತಿ ಎಲ್ಲ ಕಾರಣ ಕೊಟ್ಕೊಂಡು ಆ ಪುಟ್ಟ ಮಗು ಆಸೆ ಕನ್ಸುಗಳನ್ನ ಕಿತ್ಕೊಳ್ಳೋದು ಯಾವ ನ್ಯಾಯ ಹೇಳಿ? ಎಕ್ಸ್ಕ್ಯೂಸ್ ಮೀ ಮೇಡಮ್, ಇದೆಲ್ಲ ಆಮೇಲೆ ಮಾತಾಡೋದಾಯ್ತು. ಏನಾಯ್ತು ತಿಳ್ಕೊಬೋದಾ? ಏನಿಲ್ಲ ಸರ್, ಇಟ್ಸ್ ಅ ಸ್ಮಾಲ್ ಇಶ್ಯೂ. ಮಕ್ಕಳ ವಿಷಯ ಚಿಕ್ಕದಿರ್ತೇನ್ರಿ ಮೇಡಮ್. ಈ ಮಗು ಯಾಕೆ ಕಡ್ದಿದೆ? ಈ ಮಗುಗೆ HIV ಪಾಸಿಟಿವ್ ಆಗಿದೆ ಅಂತ ಎಲ್ಲರೂ ಅವಳನ್ನ ದೂರ ಇಡಕ್ ಪ್ರಯತ್ನ ಪಡ್ತಿದ್ದಾರೆ. ಅವಳ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ತುಂಬಾ ನೋವು ಮಾಡ್ತಿದ್ದಾರೆ. ಅವಳು ಪುಟ್ಟ ಪುಟ್ಟ ಆಸೆಗಳು ನೆರವೇರದೆ ಇದ್ದಾಗ ಅವಳು ಅಳದೆ ಇನ್ನೇನ್ ಮಾಡ್ತಾಳೆ ಹೇಳಿ? ಯುನೈಟೆಡ್ ನೇಷನ್ ರಿಪೋರ್ಟ್ ಪ್ರಕಾರ ಪ್ರಪಂಚದಾದ್ಯಂತ 3 ಕೋಟಿಗೂ ಹೆಚ್ಚು ಜನ HIV ಪೀಡಿತರಾಗಿದ್ದಾರೆ. ಅದರಲ್ಲಿ 27 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಪ್ರತಿ ವರ್ಷ HIV ಪಾಸಿಟಿವ್ ಆಗಿ ಹುಟ್ಟಿದ್ದಾರೆ. 20 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಪ್ರತಿ ವರ್ಷ ಇದೇ ಕಾಯಿಲೆಯಿಂದ ಸಾಯ್ತಿದ್ದಾರೆ. 1981ರಿಂದ ಇಲ್ಲಿ ತನಕ 2,50,00,000ಕ್ಕೂ ಹೆಚ್ಚು ಜನ ಏಡ್ಸ್ ಇಂದ ಸತ್ತಿದ್ದಾರೆ. ಸಮಾಜದಿಂದಾನೇ ಸೃಷ್ಟಿಯಾದಂತ ಇಂಥ ಮಕ್ಕಳು ಸಮಾಜದಲ್ಲಿ ಸ್ವಾತಂತ್ರ್ಯನೇ ಇಲ್ಲದೆ ಬದುಕ್ತಿದ್ದಾರೆ. ಅದ್ ಸಾಯೋದ್ರೊಳಗೆ
ಆದ್ರೆ ಒಂದು ಸಣ್ಣ ಆಸೆ ನೆರವೇರಿಸ್ಕೋಬೇಕು ಅಂದ್ರೂ ಸಮಾಜ ಅದಕ್ಕೆ ಅವಕಾಶನೇ ಮಾಡ್ಕೊಡ್ತಿಲ್ಲ. ಎಸ್, ಆಕೆ ಹೇಳ್ತಿರೋದು ನಿಜ. ಮಕ್ಕಳು ತಮ್ಮ ಅರ್ಧ ಜೀವನನ ಇಂಥ ಶಿಕ್ಷಣ ಸಂಸ್ಥೆಗಳಲ್ಲೇ ಕಳೀತಾರೆ. ಅದರಲ್ಲೂ ಇಂಥ HIV ಪೀಡಿತ ಮಕ್ಕಳಿಗೆ ಅತ್ಯಂತ ಸಂತೋಷ ಕೊಟ್ಟಂತ ಪಾಠಶಾಲೆನೇ ಅವ್ರ ಜೀವನದ ಕೊನೆಯ ಸ್ಥಳ ಆಗಿದ್ರೂ ಆಗಿರಬಹುದು. ಜ್ಞಾನ ಕೊಡೋ ಸಂಸ್ಥೆಗಳೇ ಮಕ್ಕಳಲ್ಲಿ ಇಂಥ ಭೇದ ಭಾವನ ಮೂಡಿಸಿದ್ರೆ ಮತ್ತಿನ್ನೆಲ್ಲಿ ಮಕ್ಕಳು ಒಳ್ಳೆತನನ ಮಾನವೀಯತೆನ ಕಲ್ತ್ಕೊಳ್ತಾರೆ. ಸರ್ಕಾರನೇ ಆದೇಶ ಹೊರಡಿಸಿರೋಂತೆ ಇಂಥ ಮಕ್ಕಳು ಯಾವ ಶಾಲೆಯಲ್ಲಿ ಬೇಕಾದ್ರೂ ಓದಬಹುದು, ಅದು ಅವ್ರ ಆಜನ್ಮ ಸಿದ್ಧ ಹಕ್ಕು. ನೀವು ನಿಮ್ಮ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡ್ಕೋತೀರಾ, ಅದೇ ರೀತಿ ಈ ಮಗುಗೂ ತಂದೆ ತಾಯಿ ಇದ್ದು ಅವ್ರ ಮಗುನ್ ನೋಡ್ಕೊಳ್ಳೋಂತ ವ್ಯವಸ್ಥೆಯಲ್ಲಿ ಇದ್ದಿದ್ರೆ ಇಂಥ ಮಕ್ಕಳು ನಿಮ್ ಮುಂದೆ ಕೈ ಚಾಚುವಂತ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಪ್ರತಿಯೊಬ್ಬ ಪ್ರಜೆನೂ ಒಳ್ಳೆತನ ತಾನಾಗೇ ಇರುತ್ತೆ, ಆದ್ರೆ ನಮ್ಮ ಪ್ರತಿನಿತ್ಯ ಜೀವನದ ಸ್ವಾರ್ಥತೆಯಲ್ಲಿ ಅದು ಮುಚ್ಚೋಗಿರುತ್ತೆ. ಇವತ್ತು ಇಡೀ ಪ್ರಪಂಚದಲ್ಲಿ ಒಟ್ಟಾರೆ HIV ಪೀಡಿತರಲ್ಲಿ 50% ಏನು ತಪ್ಪು ಮಾಡದೇ ಇರೋಂಥ ಮಕ್ಕಳೇ ನರಳ್ತಾ ಇರೋದು. ಹೇಳಿ, ಇಂಥ ಮಕ್ಳಿಗೆ ನಾವೆಲ್ಲ ಏನ್ ಕೊಡಕ್ ಸಾಧ್ಯ? ಜೀವನ ಕೊಡಕ್ ಸಾಧ್ಯನಾ? ಆರೋಗ್ಯ ಕೊಡಕ್ ಸಾಧ್ಯನಾ? ಅವು ಬದುಕಿರೋ ಅಷ್ಟು ದಿನ ಅವಾಗ ಬೇಕಾಗಿರೋದು ನಮ್ ಪ್ರೀತಿ ಮಾತ್ರ. ಆದ್ರೆ ಒಂದಂತೂ ಸತ್ಯ, HIV ಅಂಟು ರೋಗ ಅಲ್ಲ. ಇಂಥ ಮಕ್ಳು ಬದುಕಿರೋ ಅಷ್ಟು ದಿನ ಸಮಾಜದಲ್ಲಿ ಅವ್ರಿಗೆ ಸ್ವತಂತ್ರ ಕೊಟ್ಟು ಅವ್ರ ಪಾಡಿಗೆ ಅವ್ರನ್ನ ಬದುಕಕ್ ಬಿಡಿ. ಸಾಧ್ಯ ಆದ್ರೆ ಪ್ರೀತಿ ತೋರಿಸಿ, ದಯವಿಟ್ಟು ಅದ್ರ ಪುಟ್ಟ ಮನ್ಸನ್ನ ನೋಯಿಸ್ಬೇಡಿ. ನಿಮಗೆ ಬರುತ್ತೋ ಹಾಡು. Pledge. I love my country and I am proud of its rich culture and heritage. I shall always strive to be worthy of it. My fellow citizens are my brothers and sisters. I shall respect everyone and treat with courtesy. To my country and my people, I pledge my devotion in their well-being and prosperity. Alone lies my happiness.